ಮಾನವನು ಮೊಟ್ಟ ಮೊದಲು ಸುಖವಾಗಿದ್ದು ನಂತರ ದುಃಖವಾಯಿತೆಂದು ಬಳಲಬಾರದು. ಅದಕ್ಕಾಗಿ ಮಹಾತ್ಮರ ಸಂದೇಶ ಇದೆ, ಸುಖ ದುಃಖಗಳು ಸಮಾನವಾಗಿ ಇರುತ್ತವೆ. ಅದಕ್ಕಾಗಿ ಹರಿಶ್ಚಂದ್ರ ಮಹಾರಾಜನ ಒಂದು ದೃಷ್ಟಾಂತ ಇದೆ. ಹರಿಶ್ಚಂದ್ರ ಮಹಾರಾಜನು ಅಯೋಧ್ಯೆಯ ಚಕ್ರವರ್ತಿ ಮಹಾರಾಜ್, ಹೆಂಡತಿ ಚಂದ್ರಮತಿ, ಮಗ ರೋಹಿತಾಶ್ವ, ಬಹಳ ಬಲಿಷ್ಠವಾಗಿರ್ತಕ್ಕಂಥ ರಾಜ, ಅಧ್ಯಾತ್ಮಜೀವಿ, ಸುಖ ಸಂಸಾರಿ, ಪ್ರಜಾಪ್ರೇಮಿ, ಮಹಾತ್ಯಾಗಿ, ಸತ್ಯ ವ್ರತವನ್ನು ಹಿಡಿದವನು, ವಶಿಷ್ಠರ ಶಿಷ್ಯ, ಚಕ್ರವರ್ತಿ, ಮಹಾನುಭಾವ, ಸಟಿಯನ್ನು ಬಿಡದಿರುವವನು. ಸಟಿಯನ್ನು ಬಿಡು, ಜಿಟವನ್ನು ಹಿಡಿ, ಘಟವುಳ್ಳನಕ ಭಕ್ತಿಯಲ್ಲಿ ನಡೆ ಅಂತ ಶರಣರ ಮಹಾತ್ಮರು ನಮಗೆಲ್ಲ ಸಂದೇಶವನ್ನು ಕೊಡ್ತಾರೆ. ಸತ್ಯ ಅಂತಕ್ಕಂಥ ಒಂದು ಸಾರ್ವಭೌಮ ವ್ರತ, ಅದಕ್ಕಿಂತ ಶ್ರೇಷ್ಠವಾದ ವ್ರತ ಈ ಜಗತ್ತಿನಲ್ಲಿ ಯಾವುದಿಲ್ಲ. ವಶಿಷ್ಠರು ಬ್ರಹ್ಮರ್ಷಿಗಳು, ಅವನು ಈ ಹರಿಶ್ಚಂದ್ರ ಮಹಾರಾಜನ ಗುರು. ವಿಶ್ವಾಮಿತ್ರ ವಶಿಷ್ಠರ ಬದ್ಧವೈರಿ. ಹೀಗಿರುವಾಗ ಒಮ್ಮೆ ಏನಾಗ್ತದೆ, ಸ್ವರ್ಗದಲ್ಲಿ ಒಮ್ಮೆ ಎಲ್ಲ ದೇವತೆಗಳು, ಋಷಿಗಳು, ತಪಸ್ವಿಗಳು, ಪಶುಗಳು ಎಲ್ಲರೂ ಒಂದು ಚರ್ಚಾಕೂಟ ಸ್ವರ್ಗದಲ್ಲಿ ನಡೆದಿರ್ತದೆ. ಅವಾಗ ಆ ವಿಷಯ ಈ ವಿಷಯ ಮಾತನಾಡಿ ಕೊನೆಗೆ ಒಂದು ನಿರ್ಣಯಕ್ಕೆ ಬರ್ತಾರೆ, ಸತ್ಯವನ್ನು ನುಡಿಯುವರು ಯಾರಾದರೂ ಉಂಟೆ ಭೂಲೋಕದಲ್ಲಿ? ಇಲ್ಲ. ನೋ, ಯಾರೂ ಭೂಲೋಕದಲ್ಲಿ ಸತ್ಯವನ್ನು ನುಡಿಯುವರು ಯಾರ್ಯಾರು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ವಿಶ್ವಾಮಿತ್ರ. ಆಗ ವಶಿಷ್ಠರು ಯಾಕಿಲ್ಲ? ಸತ್ಯವನ್ನು ನುಡಿಯುವವನು ಭೂತಲದಲ್ಲಿ, ಭಾರತದಲ್ಲಿ, ಅಯೋಧ್ಯ ಎಂಬ ಪವಿತ್ರ ನಗರದಲ್ಲಿ ಒಬ್ಬ ನನ್ನ ಶಿಷ್ಯನೂರನು ಅವನೇ ಹರಿಶ್ಚಂದ್ರ. ಅವನು ಕನಸಿನಲ್ಲಿಯೂ ಸ್ವಪ್ನದಲ್ಲಿ ಎಂದೆಂದೂ ಸುಳ್ಳನ್ನು ನುಡಿಯಲ್ಲ. ಇಲ್ಲ, ಸಾಧ್ಯ ಇಲ್ಲ ಎಂದು ವಿಶ್ವಾಮಿತ್ರನು ವಾದಿಸುತ್ತಾನೆ. ಯಾಕಿಲ್ಲ? ಅವನು ತ್ರಿಕಾಲದಲ್ಲಿಯೂ ಎಂಥ ಪರಿಸ್ಥಿತಿಯಲ್ಲೂ ಸುಳ್ಳನ್ನು ನುಡಿಯಲ್ಲ. ಆಗಲಿ, ಅವನನ್ನು ನಾನು ಪರೀಕ್ಷೆ ಮಾಡಿ ನೋಡುತ್ತೇನೆ. ಆ ಪರೀಕ್ಷೆಯಲ್ಲಿ ಎಂದೆಂದು ಅವನು ಸುಳ್ಳನ್ನು ನುಡಿಯದೇ ಇದ್ದರೆ, ಅವನು ಸತ್ಯವನ್ನೇ ಮಾತನಾಡಿದರೆ, ನಾನು ನಿಮಗೆ ಬೇಡಿದ್ದನ್ನು ಕೊಡುವೆನು ಎಂದು ವಿಶ್ವಾಮಿತ್ರನು ಹೇಳುತ್ತಾರೆ. ವಶಿಷ್ಠರು ಹೇಳುತ್ತಾರೆ, ಒಂದು ವೇಳೆ ಹರಿಶ್ಚಂದ್ರ ಮಹಾರಾಜನು ಖುಷಿಯನ್ನು ನುಡಿದರೆ, ಸುಳ್ಳು ಮಾತನಾಡದ ಅಂದ್ರೆ, ನಾನು ಹೆಂಡತಿ ನುಡಿದು ತಲೆಯಂಬೂಳಿಸಿ ಸುಣ್ಣವನ್ನು ಹಚ್ಚಿ ಕೈಯಲ್ಲಿ ಕಪಾಲವನ್ನು ಹಿಡಿದು ಸೂರ್ಯಂ ಕುಡಿತ ಪಶ್ಚಿಮ ದಿಕ್ಕಿಗೆ ಹೋಗುವೆನೆಂದು ವಶಿಷ್ಠರು ಪ್ರತಿಜ್ಞೆ ಮಾಡುತ್ತಾರೆ. ವಿಶ್ವಾಮಿತ್ರರು ಹೇಳುತ್ತಾರೆ, ಒಂದು ವೇಳೆ ಅವನು ಸತ್ಯವನ್ನು ನೀವು ಹೇಳಿದಂತೆ ನುಡಿದರೆ, ನಾನು ತರಗೆಲೆಗಳನ್ನು ತಿಂದು ಅಡವಿಯೊಳಗಿದ್ದು ತಪಸ್ಸನ್ನು ಮಾಡಿ ತಪಸ್ಸಿನ ಫಲವನ್ನು 1000 ವರ್ಷ ತಪಸ್ಸನ್ನು ಮನೆಗೆ ದಾರಿಯೇರುತ್ತೇನೆ ಎಂದು ಹೇಳುತ್ತಾರೆ. ಆಗ ವಶಿಷ್ಠ ವಿಶ್ವಾಮಿತ್ರರಲ್ಲಿ ಒಂದು ಸಂವಾದ ನಡೀತದೆ, ನೀ ಎಂದು ಪರೀಕ್ಷೆ ಮಾಡ. ಆಗಲೇ ಹೇಳುವರು, ಎನ್ನ ಮನ ಬಂದ ದಿನ, ಆಗಲೇ ಹೋಗಿ ಅವನನ್ನು ಪರೀಕ್ಷಿಸಬಹುದೆಂದು. ವಿಶ್ವಾಮಿತ್ರರು ಹರಿಶ್ಚಂದ್ರನ ಪರೀಕ್ಷೆ ಮಾಡಲಿಕ್ಕೆ ಆಗಲೇ ಬಂದ್ಬಿಟ್ರು ಅಯೋಧ್ಯ ನಗರ. ವಿಶ್ವಾಮಿತ್ರ ಬಂದರೆ ತಿಳ್ಕೊಂಡು ಮಹಾರಾಜ ಸತ್ಯ ಹರಿಶ್ಚಂದ್ರ ಹೋಗಿ ಅವರ ಪಾದ ಪೂಜೆಯನ್ನು ಮಾಡಿ ರಾಜೋಚಿತವಾದ ಗೌರವವನ್ನು ಕೊಟ್ಟು, ಮಹಾರಾಜರೇ, ನಮ್ಮಲ್ಲಿ ಬಂದರೆ ನಿಮಗೆಲ್ಲ ಪಾದ ಪೂಜೆ ಮಾಡಿದ್ದೇವೆ, ಎಲ್ಲ ಕೊಟ್ಟಿದ್ದೇವೆ, ನಿಮಗೆ ದಕ್ಷಿಣೆಯಾಗಿ ಏನು ಬೇಕು ನಮಗೆ ಹೇಳ್ರಿ. ಆಗ ವಿಶ್ವಾಮಿತ್ರರು ಆನೆ ಮೇಲೆ ನಿಂತುಕೊಂಡು ಒಂದು ಕವಡಿಯನ್ನು ಹಾರಿಸಿದರೆ ಎನಿದೆತ್ತರಕ್ಕೆ ಹೋಗುವುದು ಅಷ್ಟು ಬಂಗಾರದ ನಾಣ್ಯವನ್ನು ಕೊಡಬೇಕು. ಹರಿಶ್ಚಂದ್ರ ಮಹಾರಾಜ, ಆಗಲಿ, ಕೇಳಿದಾಗಲೇ ತಮ್ಮದಹುದು, ಯಾವಾಗ ಕೇಳಿರಿ ಆಗಲೇ ನಿಮ್ಮದು, ಬೇಕಾದಾಗ ತಗೊಂಡು ಹೋಗು. ಇವರ ದಾನ ಗುಣವನ್ನು ಕಂಡು ವಿಶ್ವಾಮಿತ್ರನು ಕಕ್ಕಾಬಿಕ್ಕಿಯಾದ, ಏನು ಮಾಡುವುದು? ಆಗಲಿ, ಈ ಸಂಪತ್ತೆಲ್ಲ ನಿನ್ನ ರಾಜ್ಯದಲ್ಲಿ ಇರಲಿ, ನಾನು ಯಾವಾಗ ಬೇಕೋ ಆಗ ತೆಗೆದುಕೊಂಡು ಹೋಗ್ತೀನಿ, ಇಲ್ಲೇ ಇರಲಿ ಅಂಥೇಳಿ ಅಲ್ಲಿಂದ ಹೊರಡ್ತದೆ. ನಾನು ಕೇಳಿದ್ದೆಲ್ಲ ಕೊಡ್ಲಕ್ಕೆ ತಯಾರು ಮಾಡಿಬಿಟ್ಟು ಇವನು ಸೋಲಿಸೋದು ಹೇಗೆ? ಆಗಿದ್ದಾಗಲೇ ಅರಣ್ಯದಲ್ಲಿ ಭಯಂಕರ ಕ್ರೂರ ಮೃಗಗಳನ್ನು ನಿರ್ಮಾಣ ಮಾಡಿಬಿಟ್ಟು, ಎಲ್ಲಿ ಬೇಕಲ್ಲಿ ಹುಲಿ, ಕರಡಿ, ಏನು ಬೇಕಾದ್ರೆ ಕೆಟ್ಟ ಕೆಟ್ಟ ಪ್ರಾಣಿಗಳು, ಗೋವುಗಳನ್ನು ತಿನ್ನುವುದು, ಪ್ರಜೆಗಳನ್ನು ತಿನ್ನುವುದು, ಏನೇನೋ ಮಾಡಲಿಕ್ಕೆ ಪ್ರಜೆಗಳೆಲ್ಲ ಅವ್ವಾರಿ ಬಂದು ಮಹಾರಾಜ್ ಹರಿಶ್ಚಂದ್ರ ಮಹಾರಾಜ್ ಅರಣ್ಯದಲ್ಲಿ ಭಯಂಕರ ಕ್ರೂರ ಮೃಗ, ಕಾಡುಗಳು, ಪ್ರಾಣಿಗಳು ಜನರನ್ನ, ಗೋವುಗಳನ್ನು ತಿಂದು ಹಾಳು ಮಾಡ್ತಾ ಇದ್ದ. ಆಗಲೇ ಹರಿಶ್ಚಂದ್ರ ಮಹಾರಾಜನು ಸ್ವತಃ ತಾನೇ ರಥವನ್ನೇರಿ ಸೈನ್ಯವನ್ನು ತೆಗೆದುಕೊಂಡು ಎಲ್ಲ ಕಾಡಿನಲ್ಲಿರುವ ಅನೇಕ ಕಾಡು ಪ್ರಾಣಿಗಳನ್ನು ಸರ್ವನಾಶ ಮಾಡಿಬಿಟ್ಟೆ.
ಸರ್ವನಾಶ ಮಾಡಿ ಸ್ವಲ್ಪ ಬೇಸತ್ತು ಎಲ್ಲೋ ವಿಶ್ರಾಂತಿ ಪಡಿಬೇಕು ತಿಳ್ಕೊಂಡು ಒಂದು ಅರಣ್ಯ, ಒಂದು ದೊಡ್ಡ ಪ್ರಶಾಂತವಾದ ತೋಟ. ಆ ತೋಟದೊಳಗೆ ಹೋಗಿ ವಿಶ್ರಾಂತಿಗಾಗಿ ಮಲ್ಕೊಂಡು ಎದ್ದು ಕುಂದ್ರದ್ರಾಗ ಒಂದಿಬ್ಬರು ಕನ್ಯೆಯರು ಬಂದ್ಬಿಟ್ರು. ಕನ್ಯೆಯರು ಬಂದು ಮುಂದೆ ನಿಂತ್ಕೊಂಡು ಮಹಾರಾಜನ ಮುಂದೆ, ಮಹಾರಾಜನೇ ನಾವು ನೃತ್ಯವನ್ನು ಮಾಡೋಣವೇ? ಮಾಡಿದ್ರು. ತರತಂದ ನೃತ್ಯವನ್ನು ಮಾಡಿ ಹಾಡಿದ್ರು. ಆವಾಗ ಹರಿಶ್ಚಂದ್ರ ಮಹಾರಾಜ ಅವರ ನೃತ್ಯವನ್ನು ಕಂಡು ಹಾಡವನ್ನು ಕೇಳಿ ಬಹಳ ಸಂತೋಷಪಟ್ಟ. ಆಗಲಿ, ನಿಮಗೆಲ್ಲ ಏನು ಬಹುಮಾನ ಬೇಕು? ನನ್ನ ಕೊರಳಿನ ರತ್ನಹಾರವನ್ನು ಕೊಡ್ಲಿಕ್ಕೆ ಆದಾಗ, ಮಹಾರಾಜಿ ರತ್ನಹಾರ ನಮಗೆ ಬೇಕಾಗಿಲ್ಲ, ಏನು ಬೇಕು ನಿಮಗಂದ್ರೆ ನೀನು ನಮ್ಮನ್ನು ಮದುವೆಯಾಗಬೇಕಂದ್ರು. ನಾನು ಸೂರ್ಯಕುಲೋತ್ಪನ್ನನು, ನಿಮ್ಮಂಥ ಶೂದ್ರನ್ನ, ನಿಮ್ಮಂಥ ಹೊಲತೆಯನ್ನು ನಾನು ಮದುವೆಯಾಗಲಾರೆ ಎಂದು ಶೆಟ್ನಿಂದ ಬೈದ. ಇಲ್ಲ, ನಮ್ಮ ಸೌಂದರ್ಯ ರೂಪವನ್ನು ನೋಡಲಿಕ್ಕೆ ನಿಮ್ಮ ಕಣ್ಣಿಗೆ ಹೊಲಿತನ ಬರಲಿಲ್ಲ, ನಮ್ಮ ಸುಂದರವಾದ ಹಾಡುಗಳನ್ನು ಕೇಳಲಿಕ್ಕೆ ನಿಮಗೆ ಕಿವಿಗೆ ಹೊಲಿತನ ಬರಲಿಲ್ಲ, ನಮ್ಮ ಸುಗಂಧ ವಾಸವನ್ನು ಮುಚ್ಚಿ ನೋಡಲಿಕ್ಕೆ ನಿಮ್ಮ ಮೂಗಿಗೆ ಹೊಲಿತನ ಬರಲಿಲ್ಲ, ನಮ್ಮನ್ನು ಹೊಗಳುವುದಕ್ಕೆ ನಿಮ್ಮ ನಾಲಿಗೆಗೆ ಹೊಲಿತನ ಬರಲಿಲ್ಲ, ನಮ್ಮನ್ನು ಮುಟ್ಟುವುದಕ್ಕೆ ಹೊಲಿತನ ಬಂತೆ ಎಂದು ಅತ್ಯಂತ ಉಗ್ರವಾಗಿ ಅವರು ವಾದ ಮಾಡ್ತಾ ಇರುವಾಗ ಶಿಟ್ಟಿಗೇರಿ ಹರಿಶ್ಚಂದ್ರ ಅವರಿಗೆ ಬಡಿಲಿಕ್ಕೆ ಹೋದ ಕೂಡಲೇ ವಿಶ್ವಾಮಿತ್ರ ಆಗಲೇ ಆ ತೋಟದಲ್ಲಿ ಪ್ರಕಟ ಆಗ. ಏನಪ್ಪ, ನಮ್ಮ ಆಶ್ರಮವನ್ನು ಕೇಳಲಾರ್ದೇ ಪ್ರವೇಶ ಮಾಡಿ ನನ್ನ ಮಕ್ಕಳಾದ ಇವರನ್ನು ಬಡಿಲಿಕ್ಕೆ ಹೋಗ್ತಿದ್ದೆ, ಅದಕ್ಕಾಗಿ ನಿನಗೆ ದೊಡ್ಡ ಶಿಕ್ಷೆ ಕೊಡ್ತೀನಿ ನಾನು. ಆ ಶಿಕ್ಷೆ ಏನಂದ್ರೆ ಇವರಿಬ್ಬರನ್ನು ಮದುವೆ ಆಗಬೇಕು. ಹರಿಶ್ಚಂದ್ರ ಮಹಾರಾಜನಿಗೂ ಹಾಗೂ ವಿಶ್ವಾಮಿತ್ರನಿಗೂ ಭಯಂಕರ ವಾಗ್ವಾದ ಆದ ಕೂಡಲೇ ಹರಿಶ್ಚಂದ್ರ ಮಹಾರಾಜ ಬೇಸತ್ತು ಹೇಳ್ತಾರೆ, ಕಾಡಿಬೇಡುವರಾದರೆ ನಮ್ಮ ರಾಜ್ಯವನ್ನೇ ಕೊಟ್ಟೇನೆ ವಿನಃ ನನ್ನ ಕುಲವನ್ನು ಕೆಡಿಸಿಕೊಳ್ಳಲಾರಿ ಅವರನ್ನು ಮದುವೆಯಾಗಿ. ಆಗಲಿ, ನಿನ್ನ ರಾಜ್ಯವನ್ನು ಕೊಡು ನೋಡಿ ಬೇಗನೆ ಅಂತ ತಿಳ್ಕೊಂಡು ಆಗಲೇ ಅವನ ರಾಜ್ಯಕ್ಕೆ ಬಂದ. ಕೊಡು ನಿನ್ನ ರಾಜ್ಯವನ್ನು, ಆಗಲಿ ತೆಗೆದುಕೊಳ್ಳಿ ಅಂತ ತಿಳ್ಕೊಂಡು ಅನ್ನೋದ್ರಾಗ ಎಲ್ಲ ಪ್ರಜೆಗಳಿಗೆ ಗೊತ್ತಾಯ್ತು. ಎಲ್ಲ ಜನ ಬಂದ್ಬಿಟ್ರು. ಮಹಾರಾಜನು ಸಮಸ್ತ ಅಯೋಧ್ಯ ರಾಜ್ಯವನ್ನು ಈ ವಿಶ್ವಾಮಿತ್ರ ಸನ್ಯಾಸಿ ಕೊಟ್ಬಿಡ್ತಾನಂತೆ ಅಂತ ತಿಳ್ಕೊಂಡು ಹೆಂಡ್ತೀನಿ ಅಂದರು, ನೀವೇನು ಬೇಕಾದ್ ಮಾಡಿರಿ, ಗಂಡ ಮಾಡಿದ್ದನ್ನು ನಾನು ವಿರುದ್ಧ, ನೀವು ದಾನ ಕೊಡ್ರಿ, ಬೇಕಾದ ಮಾಡ್ರಿ. ಹೆಂಡತಿ ಮಕ್ಕಳು ಒಪ್ಕೊಂಡ್ಬಿಟ್ರು. ಪ್ರಜೆಗಳು ಬಂದು ವಿರೋಧ ಮಾಡಲ್ಲ. ವಿಶ್ವಾಮಿತ್ರ ಅಂತಾರೆ, ಏನಪ್ಪ ನೀನು ರಾಜ್ಯವನ್ನು ಕೊಡ್ಲಿಕ್ಕೆ ಒಪ್ಪಿದಿ, ಪ್ರಜೆಗಳನ್ನ ಬಂದು ವಿರೋಧ ಮಾಡ್ತಾ ಇದ್ದಾರ, ಇದೇ ನಿಂದೊಂದು. ಪ್ರಜೆಗಳೇ, ಇವರು ಸನ್ಯಾಸಿಗಳು, ನನ್ನ ಗುರುಗಳು, ಸತ್ಯಸಂಧರು, ನನ್ನಂತೆ ಇವರು ರಾಜ್ಯ ಬಾಳ್ತಾರೆ, ಸುಮ್ಮನಿರ್ಬೇಕಂತ ಅವರಿಗೆ ಶಾಂತ ಮಾಡಿ ಎಲ್ಲ ಬರೀ ನಿಮಗೆ ರಾಜ್ಯವನ್ನು ಕೊಟ್ಟು ಬಿಡ್ತೀವಿ. ಒಳ ಕರ್ಕೊಂಡೋಗಿ, ಇದು ಅಶ್ವ ಭಂಡಾರ, ಇದು ನಾಣ್ಯಗಳ ಭಂಡಾರ, ಇದು ಆನೆಗಳಿರುವ ಸ್ಥಾನ, ಇಲ್ಲಿರ್ತಕ್ಕಂಥ ಧಾನ್ಯ ಭಂಡಾರ, ಎಲ್ಲ ತನ್ನ ಸಂಪತ್ತನ್ನೆಲ್ಲ ಅವರಿಗೆ ತೋರಿಸಿದ. ಯಾವುದು ಇವೆಲ್ಲ ತೆಗೆದುಕೊಂಡು ಇದು ರಾಜ್ಯ ಮುದ್ರೆ ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ ಎಲ್ಲವನ್ನು ರಾಜ್ಯರು ಸಹಿ ಮಾಡಿ ಎಲ್ಲವನ್ನ ಆ ಕಾಗದ ಪತ್ರಗಳನ್ನು ವಿಶ್ವಾಮಿತ್ರ ಉಡಿಯಲ್ಲಿ ಹಾಕಿ ಎಲ್ಲವನ್ನು ಕೊಟ್ಬಿಟ್ಟೇನಪ್ಪ. ಎಲ್ಲವನ್ನು ಕೊಟ್ಮೇಲೆ ನಿಂದೇನಿದೆ, ನಿನ್ನ ಡ್ರೆಸ್ಸನ್ನು ಕಳಿಬೇಕು, ಮಹಾರಾಣಿಯಾಗಿರೋ ನಿನ್ನ ಬಂಗಾರದ ಆಭರಣವನ್ನು ತೆಗಿಬೇಕು, ಎಲ್ಲವನ್ನು ಬಿಟ್ಟು ಹೋಗ್ಬೇಕೀಗಿಂದಿಲ್ಲ ಅಂದ ಕೂಡಲೇ ಒಂದು ಕರಿ ಬಟ್ಟೆಯನ್ನು ತರಿಸಿದ. ಮೂರು ಭಾಗ ಮಾಡಿದ. ಅದರಲ್ಲಿ ಹಾಡು, ಹರಿಶ್ಚಂದ್ರ ನೀನೊಂದು ತುಣುಕನ್ನು ಉಡಬೇಕು, ತಾರಾಮತಿ ದೇವಿ ನೀನೊಂದು ತುಣುಕನ್ನು ಉಡಬೇಕು, ಮಗನೊಂದು ಉಟ್ಕೊಂಡು ಈ ರಾಜ್ಯವನ್ನು ಬಿಟ್ಟು ಈಗಲೇ ಹೋಗಿ ಬಿಡಬೇಕಂತೆ. ಮಹಾಪ್ರಭು ಹಾಗೆ ಮಾಡ್ತೀವಂತೆ ಎಲ್ಲವನ್ನು ಕೊಟ್ಕೊಂಡು ಹರಿಶ್ಚಂದ್ರ ಮಹಾರಾಜ ಹೊಂಟು ಬಿಟ್ಟ. ಇನ್ನು ಅರಮನೆ ಬಿಟ್ಟು ಹೊರಗೆ ಹೋಗ್ತಾರೆ ಅನ್ನೋದ್ರಾಗ ವಿಶ್ವಾಮಿತ್ರ ಕರಿತಾ ಇದ್ದಾನೆ ಹರಿಶ್ಚಂದ್ರನಿಗೆ, ಬಾಯಿ ಮಹಾಪ್ರಭುವಿನ ಆಜ್ಞೆ ಆಗಬೇಕು. ನಾನು ಹಿಂದೊಮ್ಮೆ ಬಂದು ಕಾಣಿಕೆಯನ್ನು ಕೇಳಿದ್ದೆ, ಆನೆ ಮೇಲೆ ನಿಂತ್ಕೊಂಡು ಎಷ್ಟು ಎತ್ತರಕ್ಕೆ ಹಾರ್ತದ ಬಂಗಾರ ನಾಣ್ಯ, ಅಷ್ಟು ಎತ್ತರಕ್ಕೆ ಬಂಗಾರ ನಾಣ್ಯ ನೆಲ ಹಿಡ್ಕೊಂಡು ಅಷ್ಟು ಎತ್ತರ ಕೊಡ್ಬೇಕಂತ ಇದ್ನಲ್ಲ, ಅದು ಈಗ ಕೊಟ್ಟು ಹೋಗ್ಬೇಕು. ನೀನು ಈಗಾಗಲೇ ನಿನ್ನ ರಾಜ್ಯವನ್ನು ಕೊಟ್ಟಿರುವಿ, ಅದು ಮುಗಿತು, ನನಗೆ ಅರ್ಪಣೆ ಆಗ್ಯದ. ಹಿಂದೊಮ್ಮಿಟ್ಟು ಹೋಗಿದ್ನಲ್ಲ, ಅದು ನನಗೆ ಕೊಟ್ಟು ಹೋಗೋದು. ವಿಶ್ವಾಮಿತ್ರನ ಬೇಕಾದ್ದೇನು, ಇವನ ಬಾಯಿಂದ ಸುಳ್ಳು ಹೇಳಿಸುವುದೇ ಅವನ ಉದ್ದೇಶ ಇದೆ, ಮತ್ತೇನು ಇಲ್ಲ. ಅವು ಇಲ್ಲೇ ಅದಾವಲ್ಲ ಹರಿಶ್ಚಂದ್ರ ಅನ್ಲಿಕ್ಕೆ ಹೋಗುವುದಿಲ್ಲ. ಆಗಲಿ, ನಾನು ಅವುಗಳು ನಿಮಗೆ ಕೊಡುತ್ತೇನೆ. ಸಮಯ ಎಷ್ಟು? 3 ತಿಂಗಳದಾಗ ಅದೆಲ್ಲ ನಿಮಗೆ ಮುಟ್ಟಿಸ್ತೇನೆ. ನಕ್ಷತ್ರಕ ಅವ್ರ ಜೊತೆಗೆ ಹೋಗ್ರಿ. 3 ತಿಂಗಳಾಗೋದ್ರೊಳಗೆ ಆ ಸಂಪತ್ತನ್ನು ನಮಗೆ ಕೊಡಬೇಕು, ಇಲ್ದಿದ್ರೆ ಕೊಡೋದಾಗೋದು ಅಂತ ಹೇಳಬೇಕು. ಇಲ್ಲ, ಕೊಡುತ್ತೇನೆ.
ಕವಡಕಂಟಕನಾಗಿರುವ ನಕ್ಷತ್ರಕ್ಕೆ ನಾವು ಬೆನ್ನು ಹಚ್ಚಿಬಿಟ್ರು, ಹೋಗು ಹಾದಿಯಲ್ಲಿ ಕಾಡು, ಇಲ್ಲದ್ದನ್ನು ಬೇಡು, ಅವಾಚ್ಯ ಶಬ್ದಗಳನ್ನು ಮಾತನಾಡು, ಒಟ್ಟವನ ಬಾಯಿಂದ ಸುಳ್ಳು ಬರಬೇಕು. ಇದು ವಿಶ್ವಾಮಿತ್ರನ ಪ್ರತಿಜ್ಞೆ. ಆಗಲಿ ನಕ್ಷತ್ರ ಕರ್ಕೊಂಡು ಹೊರ ಏನೆಲ್ಲ ಗೋಳೋ ಅಂತ ಅಳ್ತಾಳ. ಹರಿಶ್ಚಂದ್ರ ಮಹಾರಾಜ, ತಾರಾಮತಿ, ರೋಹಿತಾಶ್ವರಂತ ಬಂಗಾಳದ ಮಗು ಹೊರಗೆ ಹೋಗ್ತಾ ಇರುವಾಗ ಅಳತಾರವರು, ಪುರದ ಪುಣ್ಯವೇ ಪುರುಷ ರೂಪದಿಂದ ಹೊರವಂಟು ಹೋಗುತ್ತಿದೆ. ಈ ಅಯೋಧ್ಯ ನಗರದ ಪುಣ್ಯವೇ ಪುರುಷ ರೂಪದಿಂದ ಈ ಅಯೋಧ್ಯ ನಗರವನ್ನು ತೊರೆದು ಹೋಗ್ತದ ಅಂತ ಗೋಳಿಟ್ಕೊಂಡು ಅಳ್ತಾ ಇದ್ದಾರೆ. ಆ ಅಯೋಧ್ಯ ನಗರದ ಪುರುಜನರು ದಾರಿಯಲ್ಲಿ ಬೇಡ್ತಾನ ನಕ್ಷತ್ರಗೆ, ನೀರಡಿಕೆ ನೀರು ತಗೊಂಬ, ಎಲ್ಲಿ ತರಬೇಕು ನೀರಿಲ್ಲದಲ್ಲಿ. ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನೋಡಿ, ಏನು ನನ್ನ ಕಾಲ ಕೈ ನೋಸ್ತಾವ, ನನ್ನ ಹೊತ್ಕೋಬೇಕು, ನಿನ್ನ ಮಗನನ್ನು ಕೆಳಗಿಸಿ ನನ್ನನ್ನು ಹೊರಬೇಕು. ಮುಂದೆ ಮುಂದೆ ಹೋಗ್ತಾ ಇರೋ ತಾರಾಮತಿ ಹಿಂದೋಳೆ, ಅವಳು ಹಿಂದುಳಿದವಳು ಕರಿಯವಳನ್ನ ಅಂತ ಅವಾಚ್ಯವಾಗಿ ಮಾತನಾಡಿದರು. ಇವೆಲ್ಲ ನಕ್ಷತ್ರಕನ ಭಯಂಕರ ಕೀಟಲೇನು ಹರಿಶ್ಚಂದ್ರ ಮಹಾರಾಜ ಅವ್ರ ಹೆಂಡತಿ ಸುಮ್ಮನೆ ತಡ್ಕೊಂಡ್ರು. ನಡೆದು ಹೋಗಿ ಕಾಶಿ ಕ್ಷೇತ್ರ ಬಂದು ದೇವ್ರ ಮುಂದೆ ಕೈ ಮುಂದೆ ಬಿಡ್ಕೊಂಡು, ಕಾಶಿ ವಿಶ್ವನಾಥ ಬಹಳ ಸಂತೋಷಪ್ಪ, ನಾವು ರಾಜ್ಯ ಕಳ್ಕೊಂಡು ಚಿಂತೆ ನಮಗೆ ಇಲ್ಲ, ಈ ನಕ್ಷತ್ರದ ತೊಂದರೆಯನ್ನು ನಮಗೆ ತೊಂದರೆ ಆಗ್ತಾ ಇಲ್ಲ, ನಾವು ಇನ್ನೂ ಒಂದಿಷ್ಟು ಕೊಡಬೇಕಾದ ಸಾಲ ಇದೆಯಲ್ಲ, ಆ ಸಾಲವನ್ನು ನೀವು ಕೊಟ್ಟು ಮುಗಿಸುವಂತೆ ಅನುಗ್ರಹಿಸಬೇಕಂತ ಪರಮಾತ್ಮನಲ್ಲಿ ಬೇಡಿಕೊಂಡ್ರು. ಅವನು ಹೇಳ್ತಾನೆ ನಕ್ಷತ್ರಕ, ಸಮಯ ಮುಗೀತು, 3 ತಿಂಗಳ ಅವಧಿ ಮುಗೀತು, ಕೊಡೋವನ ಏನಿಲ್ಲ, ಇರ್ಲಿಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗ್ಬಿಡ್ತೀನಿ, ಏನು ತೊಂದರೆ ಇಲ್ಲ, ಇಲ್ಲಾಂದ್ರೆ ಕೊಡಬೇಕು. ಕುತ್ಕೊಂಡು ಚಿಂತೆ ಮಾಡ್ತಾರ, ಎಲ್ಲಿಂದ ಕೊಡೋದು? ಇಲ್ಲೇನಾದ್ರು ಕೆಲಸ ಮಾಡ್ಯಾವಂದ್ರೆ ನಮ್ಮ ಕೆಲಸ ಕೊಡ್ತಾರೆ ಯಾರೇ? ಗಂಡ ಹೆಂಡತಿ ಕುತ್ಕೊಂಡು ಚಿಂತೆ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು ಅನ್ನೋದ್ರಾಗ ಅದೇನೋ ಒಂದು ಮೆರವಣಿಗೆ ನಡೆದಿತ್ತು. ಅದೇನು ಮೆರವಣಿಗೆ ಅಂತ ಕೇಳ್ದ, ಮನುಷ್ಯರನ್ನ ಮಾರ್ತಾರೆ ಈ ಊರೊಳಗೆ ಅಂದರು. ಮನುಷ್ಯರನ್ನ ಮಾರಾಟ ಮಾಡೋ ಪದ್ಧತಿ ಇದೆ ಈ ಊರಾಗಂತ ಗೊತ್ತಾಯ್ತು ಅವನಿಗೆ. ಹೆಂಡತಿಗೆ ಹೇಳ್ತಾರ, ನಾನು ಮಾರ್ಕೋತೀನಿ, ಎಷ್ಟು ರೊಕ್ಕ ಬರ್ತಾವೆ ಬರಲಿ, ನಾನು ಮಾರ್ಕೊಂಡ ಮ್ಯಾಗ ಆ ಸಂಪತ್ತು ಅವನಿಗೆ ಕೊಟ್ಟು ಕಳ್ಕೊಸೋಣ, ನೀವೆಲ್ಲರೂ ಸುಖವಾಗಿರಿ, ಮಗ ಮತ್ತು ನೀನು, ನಾನು ದುಡಿದು ಬಂದು ಬಿಡಿಸ್ಕೋತೀನಿ ಇವನು, ನಾ ಬರ್ತೀನಿ ಮುಗಿಸಿ. ಅವಾಗ ಹೆಂಡತಿ ಹೇಳ್ತಾಳ, ಸರ್ವಕ್ಕೆ ಮೊದಲು ಸತಿಸುತ್ತರು, ಗಂಡರಿಗೆ ಏನು ಗಂಡನಿಗೆ ತೊಂದರೆ ಬರ್ತಂದ್ರೆ ಹೆಂಡತಿ ಮಕ್ಕಳನ್ನ ಬಲಿ ಕೊಡ್ಬೇಕಂತ ಶಾಸ್ತ್ರದ. ಹಂಗೆ ಮಾಡ್ಬೇಕು, ನಮ್ಮನ್ನೇ ಮಾರ ಮೊದಲು ಚಿಂತೆ ಮಾಡಿ ಹತ್ರ ಹೆಂಡತಿ ಮತ್ತು ಮಗನನ್ನು ಮಾರಿ, ಹೌದು ನೀ ಮತ್ತೆ ಬಿಡಿಸ್ಕೊಂಬರಕರೆ ಬರ್ತದೆ ನಮಗ, ನೀವೇ ಮಾರ್ಕೊಂಡು ಹೋಗ್ಬಿಟ್ಟು ಅಂದ್ರೆ ನಿಮ್ಮನ್ನು ನಾವೇ ಬಿಡಿಸ್ಕೊಂಬರೋಣ ಅಂತ ಹೆಂಡತಿ ಮಕ್ಕಳನ್ನ ಕರ್ತದಲ್ಲಿ. ಅದೇ ಸರಿ ಅಂತ ತಿಳ್ಕೊಂಡು ಹೆಂಡತಿ ಮ್ಯಾಗೊಂದು ಹುಲ್ಲಿನ ಹೊರೆಯನ್ನು ಹೊರಿಸಿದ್ರು, ಒಬ್ಬ ಹಲಿಗೆ ಬಾರಿಸೋನು ಕರ್ಸಿದ್ರು, ಬಜಾರ್ದ ಮೆರವಣಿಗೆ ನಡೀತು. ಇವಳನ್ನು ಮಾರ್ತಾ ಇದ್ದೇವೆ, ಯಾರು ಬೇಕಾದರೂ ಖರೀದಿ ಮಾಡಬಹುದು, ಬಹಳ ಸೇವಾಭಾವೇ, ಕಾಲಿನ ತೋರಿಸಿದಂತೆ ತಲೆ ಮೇಲೆ ಹೊತ್ತು ಮಾಡ್ತಾ ಇದ್ದಾಳೆ ಅಂತ ವಿನಯಪೂರ್ಣಗಳು, ಯಾರು ಬೇಕಾದರೂ ಖರೀದಿ ಮಾಡಬಹುದು ಅಂತ ಇವ ಹರಿಶ್ಚಂದ್ರ ಹೇಳ್ತಾ ಇದ್ದಾನ. ತಲೆ ಮೇಲೆ ಹುಲ್ಲು ಹೊರಿ ಹೊತ್ಕೊಂಡಳ. ಮೆರವಣಿಗೆ ನಡೆದ ಒಂಟು ಹಲಿಗೆಯಿಂದ ಕಾಶಿ ಪಟ್ಟಣದ ಜನೆಲ್ಲ ಮರುಗ್ತಾರೆ. ನೋಡಿ ಏನಪ್ಪ ಇಂಥ ಹೆಣ್ಮಗಳನ್ನ ಮಾತು ನಾವು ನೋಡೇ ಇಲ್ಲರು ಇಲ್ಲಿವರೆಗೆ. ಒಬ್ಬ ಮಹಾರಾಣಿ ಇದ್ದಂಗದಾಳೆ, ಇವಳನ್ನ ಮಾರ್ತಾ ಇದ್ದಾರ, ಏನಪ್ಪ ಇವರು ಹಿಂಗೆ ಒದರ್ಕೋತ ಬಂದು ಮಾರುವ ಕಟ್ಟೆ ಅಂತಿರ್ತದೆ, ಮಾರುವ ಕಟ್ಟೆ ಮೇಲೆ ಹೋಗಿ ನಿಂದಿರಿಸಿದ್ರು. ಕೈ ಮಾಡಿ ಹರಿಶ್ಚಂದ್ರ ಕರಿತಾ ಇರ್ತಾನೆ, ಬರ್ರಿ ನೋಡ್ಬೇಕು, ನಿಮಗೆ ಯಾರಿಗಾದ್ರೂ ಕೆಲಸಕ್ಕೆ ಹೆಣ್ಮಕ್ಳು ಬೇಕಾದರೆ ಇವಳು ಕೆಲಸ ಮಾಡ್ತಾ ಇದ್ದಾಳೆ, ಇವಳು ನಿಮಗೇನು ಅನ್ನೋದಿಲ್ಲ, ಬೇಕಾದ ಕೆಲಸವನ್ನು ಹಚ್ಚಿದ್ರು ಇವರು ಮಾಡ್ತಾ ಇದ್ದಾಳೆ. ಇದು ಹರಿಶ್ಚಂದ್ರ ಮಹಾರಾಜ ಯಾವ ಸಮಸ್ತ ಅಯೋಧ್ಯ ನಗರವನ್ನೇ ಆಳ್ಕೆ ಮಾಡುವಂತವ, ಪ್ರಜೆಗಳನ್ನು ಸುಖವಾಗಿಟ್ಟಿರ್ತಕ್ಕಂಥ ಒಬ್ಬ ಮಹಾರಾಜ ತನ್ನ ಹೆಂಡತಿಯನ್ನು ಮಾರಾಟಕ್ಕೆ ಹಚ್ಚಿದ್ದಾನೆ. ಯಾಕೆ? ಪರಮಾತ್ಮ ಹಂಗಿಡ್ತಾನೆ, ಹಂಗಿದ್ಬಿಡ್ತಾನೆ. ಸತ್ಯ ಉಳಿದಡೆ ಸಾಕೇನು. ಅಷ್ಟತಿ ಒಬ್ಬ ಬ್ರಾಹ್ಮಣ ಬಂದ, ನಮಗೊಂದು 6 ಹೆಣ್ಮಗಳು ಬೇಕಾಗ್ಯದ, ಇವಳನ್ನ ಮಾಡ್ತೀರಿ? ಹೌದು ಇವಳನ್ನ ಮಾಡ್ತಾ ಇದೆ. ಏನು ಮಾಡ್ತಾಳೆ ಇವಳು? ಕೆಲಸ ಮಾಡೋ ಹೆಣ್ಮಗಳ ಇವಳು. ನೋಡಮ್ಮ ಗಟ್ಟೆದಾಳೆ ಹಿಂಗೆ ನುಗ್ಗಿಸ್ದ ಬಂದು
ಕೆಳಗೆ ಬಿದ್ದು ಗಟ್ಟಿಲಿ ಹೆಣ್ಮಗಳು ಅಲ್ಲೇನು ಮಾಡ್ತಾಳೆ ಕೆಲಸ. ಹರಿಶ್ಚಂದ್ರ ಮಹಾರಾಜ ಸುಮ್ಮನೆ ನೋಡ್ಕೊತಿರ್ತಾನ. ಏನು ಇವಳೇನು ಮಾಡ್ತಾಳೆ? ಇಲ್ಲ, ನೀವು ಹೇಳಿದ ಕೆಲಸವನ್ನು ನಾನು ಮಾಡ್ತೀನಿ. ಎಷ್ಟು ಹೇಳ್ತೀವಿ? ಇಷ್ಟು ನಾಣ್ಯ, ವರಹ ನಾಣ್ಯಗಳಂತೇಳಿ ಅಲ್ಲೇನು ಕೊಡಬೇಕಾಗಿದಲ್ಲ. ಆನೆ ಮೇಲೆ ನಿಂತದ್ದು ಎಷ್ಟು ಅಂತ ಅಷ್ಟು ಸಂಪತ್ತನ್ನು ಕೊಡಬೇಕಲ್ಲ. ಯಾಕೆ ಅದು ಕೊಟ್ಟು ಬಿಡ್ತೀವಿ ಅಂತ ತಿಳ್ಕೊಂಡು ಕೊಟ್ಟು ಅವಳೊಬ್ಬಳನ್ನೇ ಕರ್ಕೊಂಡು ಹೊಂಟು ನಡೆ, ಏನು ಕೆಲಸ ಮಾಡ್ತೀನಿ ನೀನು? ಹೇಳಿದ್ದೆಲ್ಲ ಮಾಡ್ತಿದ್ದಿಲ್ಲ, ಮಾಡ್ತೀನಿ. ಆ ಹುಡುಗ ಇಲ್ಲೇ ಅದ ಅವ್ರ ಅಪ್ಪನ ಹತ್ತಿರ. ಆ ಹುಡುಗ ಅಳ್ಳಕತ್ತು, ಅಮ್ಮ ನಾನು ಬರ್ತೀನಿ ಬೇಡ ಬೇಡ. ಆ ಹುಡುಗಂತ ಒಂದು ನಾಯಿ ಮಾಡಿ ನೀವು ಒಬ್ಬಕ್ಕಿನೇ ಸಾ. ಆ ಹುಡುಗ ಒಂದೇ ಸಮನೆ ಆಡ್ತದೆ, ಹ್ಯಾಂಗಿಲ್ಲ ತಾಯಿ ಬಿಟ್ಟು. ಅದೊಂದು ದೊಡ್ಡ ದೊಡ್ಡ ಸನ್ನಿವೇಶ. ಅದೊಂದು ಇವತ್ತು ಪರದೇಶದಲ್ಲಿಯೂ ಕೂಡ ಮದುವೆ ಆದ ಕೂಡಲೇ ಮದುವೆಯಾಗಿ 10-20 ವರ್ಷ ಮಾತಾಡಿರ್ತಾರೆ, ಮಗ ಆಗಿರ್ತದೆ, ಮತ್ತೊಂದು ಮದುವೆ ಆಗ್ತಾರೆ. ಮತ್ತೊಂದು ಮದುವೆಯಾಗಿ ಹೋಗುವಾಗ ಗಂಡನಿಗೆ ಟಾಟಾ ಹೋಗ್ಬಿಡ್ತೀನಿ, ಮುಗಿತಾ ನಿಮ್ಮ ನಮ್ಮ ಕರ ಮಗುವೇ, ನಮ್ಮದು ಕರ ಮಗು ಹೋಗ್ತೀವಿ, ಇನ್ನು ಅವ್ರು ಕೂಡ ಇರ್ರಪ್ಪ ಹೆಂಗಾರೆ ಅಂಥೇಳಿ ಟಾಟಾ ಮಾಡಿ ಹೋಗಿಬಿಡ್ತಾರೆ ಮಗುವನ್ನು ಗಂಡನನ್ನು ಬಿಟ್ಟು ವಿದೇಶಿಗಳಲ್ಲಿ. ಆದರೆ ಇಲ್ಲಿ ಹರಿಶ್ಚಂದ್ರ ಸನ್ನಿವೇಶ ಅಂತದ ಬಿಟ್ಟು ಹೋಗುವಂಥದ್ದಿಲ್ಲ. ಕೊನೆಯವರೆಗೆ ಕೂಡಿ ಬಾಳಬೇಕಾದ ಈ ಹಿಂದೂ ಸಂಸ್ಕೃತಿ ಲಾ ಇದೆ, ಕಾಯ್ದೆ ಇದೆ. ಕೂಸು ಹೊಡ್ತದ, ಅಮ್ಮ ನಾ ಬರ್ತೀನಿ, ನನ್ನ ಕರ್ಕೊಂಡು ಹೋಗೋದೆ ಬ್ಯಾಡ್ ನೀ ಅಂತಮ್ಮ ಅಂತ ಹರಿಶ್ಚಂದ್ರ ಹೇಳ್ತಾನೆ. ಮಹಾ ಹಿರಿಯರೇ, ಈ ಹುಡುಗಿಗೆ ಏನು ರೊಕ್ಕ ಕೊಡಬೇಡ್ರಿ, ಸುಮ್ಮನೆ ಕರ್ಕೊಂಡು ಹೋಗ್ರಿ. ಇದು ದುಡಿತದ ಹೇಳಿದ ಕೆಲಸ ಮಾಡ್ತದ, ಇವ್ಗೇನು ರೊಕ್ಕ ಕೊಡ್ಬೇಡ್ರಿ, ತೊಗೊಂಡು ಹೋಗ್ರಿ, ನಿಮಗೆ ವಿನಂತಿ ಮಾಡ್ಕೊತೀನಿ. ನಡೆ, ಏನು ಕೆಲಸ ಮಾಡ್ತೀರಿ? ಒಂದೇ ಹೊಡೆದಕ್ಕೆ ತೊಗೊಂಡು ಗೆಲ್ತೀವಿ ನೋಡ್ರಿ. ಅವೆಲ್ಲ ರೊಕ್ಕ ನಕ್ಷತ್ರ ಇಟ್ಟು ತಗೋರಪ್ಪ, ನಿಮಗೆ ಕೊಡಬೇಕಾದದ್ದೆಲ್ಲ ಮುಗೀತು, ತೊಗೊಂಡು. ಅವ ನಕ್ಷತ್ರಕ್ಕೆ ಎಲ್ಲ ರೊಕ್ಕ ಹೊಡೆದ ಹಾಕ್ಕೊಂಡು ಹೇಳ್ತಾನಮ್ಮ, ಅಲ್ಲಪ್ಪ 3 ತಿಂಗಳಾಯ್ತು ನಾನು ನಿಮ್ಮ ಜೊತೆಯಿಂದ ಬಂದ್ಕೊಂಡು, 3 ತಿಂಗಳಾಯ್ತು ಬಂದು, ಎಷ್ಟು ಕಷ್ಟಪಟ್ಟಿದ್ದೇನೆ, ನನಗೇನು ಕೊಡೋಂಗಿಲ್ಲ, ನಂಗೊಂದು ಸ್ವಲ್ಪ ಏನು ಕೊಡಬೇಕಲ್ಲ. ಏನು ಕೇಳ್ತಾನ? ಲಂಚ ಕೇಳ್ತಾ ಇದ್ದಾನವ. ಎಲ್ಲ ಸಾಲ ಮುಟ್ತು, ನನಗೇನು ಕೊಡಬೇಕಲ್ಲ ಅಂದ್ಕೊಳ್ಳಿ. ಇಲ್ಲ, ಏನು ಇದು ಇಲ್ಲ ಅಂತ ಹೇಳ್ಬಿಡು, ಇಲ್ಲ ಅಂತ ಹೇಳಿ ನಾವು ಹೋಗ್ಬಿಡ್ತೀನಿ. ಈಗ ಅವ್ರಿಗೆ ಬೇಕಾಗಿದ್ದೆ ಇವ್ರ ಕಡೆ ಸುಳ್ಳು ಹೇಳ್ಸೋದು ಬೇಕಾಗಿದೆ. ಇಲ್ಲ, ನಿನಗೂ ಕೊಡ್ತೀನಪ್ಪ, ನಿನಗೂ ಕೊಡ್ತೀನಿ, ನನಗೊಬ್ಬಿದಿಲ್ಲ, ನನ್ನನ್ನು ಮಾರ್ಕೊಂಡ್ಬಿಡ್ತೀನಿ, ಆ ದುಡ್ಡು ಏನು ಕೊಟ್ಬಿಡ್ತೀನಿ ತಗೊಂಡು. ತನ್ನ ತಲೆ ಮೇಲೆ ತಾನೇ ಹುಲ್ಲು ಹೊತ್ಕೊಂಡ. ತಾನೇ ಹೇಳ್ತಾನ, ಬೇಕಾದವ್ರು ನನ್ನ ಖರೀದಿ ಮಾಡ್ಬೋದು, ಬೇಕಾದ ಕೆಲಸಕ್ಕೆ ಹಚ್ಚಬಹುದು, ನಾನು ಎಂಥ ಕೆಲಸವನ್ನಾದರೂ ಮಾಡಬಲ್ಲೆ ನಾನು. ಹಿಂಗೆಲ್ಲ ಬರ್ತಾ ಇರೋ ಮಂದಿ ಎಲ್ಲ ನೋಡ್ತಾರೆ, ಏನಪ್ಪ ಇವನ್ನೆಲ್ಲ ರಾಜನ್ ನೋಡ್ದಂಗೆ ಆಗ್ತದೆ, ಇವ ಅಂತ ಏನು ಕೆಲಸ ಮಾಡ್ತಾನೆ, ಇವ ಏನು ಸುದ್ದಿ ಅನ್ನೋದ್ರಾಗ ಅವನನ್ನು ಖರೀದಿ ಮಾಡ್ಕೊಳ್ಳೋಕೆ ಬಂದಂಥವ ವೀರಬಾಹುಕ ಅನ್ನೋ ಶೂದ್ರ. ಸುಡುಗಾಡನ್ನೇ ಕಾಂಟ್ಯಾಕ್ಟ್ ಹಿಡಿದಿದ್ದವ. ಸುಡುಗಾಡ ಕಾಯ್ಲಿಕ್ಕೆ ಅವನಿಗೊಂದು ಆಳಬೇಕಾಗಿ ಕೋಟ್ಯಂತರ ಇಂಥ ಆಳುಗಳನ್ನಿಗೆ ಆಹಾರ ನೀಡತಕ್ಕಂಥ ಈತ, ಇಡೀ ಅಯೋಧ್ಯ ನಗರಕ್ಕೆ ಚಕ್ರವರ್ತಿ ಮಹಾರಾಜನಾಗಿರುವ ಈತ ಬಂದು ನಿಂತ್ಕೊಂಡು ಕಟ್ಟಿ ಮೇಲೆ ವೀರಭಾವ ಅದೇ ಕೆಲಸ ಮಾಡ್ತೇನೋ, ಬೇಕಾದ ಹೇಳ್ರಿ ನನಗೆ ಕೆಲಸ ಮಾಡಿ. ಸುಡುಗಾಡ ಕಾಯ್ತೀಯ? ಓ ಅವಶ್ಯವಾಗಿ ಕಾಯ್ತಿ. ಸುಡುಗಾಡ ಕಾಯ್ತಿದ್ದೆ, ರಾತ್ರಿ ಅಲ್ಲೇ ಮಲ್ಕೋತೀಯ. ಊಟ ನಾನು ಕೊಡೋದಿಲ್ಲ, ಹೆಣದವ್ರೇನು ಹೆಣ ಸುಡ್ಲಾಕ್ ಬಂದಿರ್ತಾರ, ಅವ್ರು ಅಕ್ಕಿ ಕೊಡ್ತಾರ, ಅದೇ ಕುದಿಸ್ಕೊಂಡು ತಿನ್ನೋದು ನೀನು. ಆಗಲಿ, ಅದನ್ನೇ ತಿಂತಿಲ್ಲ. 3 ಮೊಳ ಅಕ್ಕಿ ಬಟ್ಟೆ ಕೊಡ್ತಾರ, ಆ ಬಟ್ಟೆ ನಿನ್ನ ಬಟ್ಟೆ ಹೊಲಿಸ್ಕೋಬೇಕು. ಒಂದು ಕಂಬಳಿ, ಒಂದು ಬಡಿಗೆ ಅಷ್ಟೇ ನಾವು ಕೊಡವ. ಸ್ಮಶಾನದಲ್ಲಿ ಯಾರು ಬಂದಂಥವ್ರಿಗೆ ಎಷ್ಟು ತಗೊಂಡೇ ಹೆಣ ಕೊಡಬೇಕು. ಆಗಲಿ ತಗೋದು, ನಾನು ಹಾಗೇನೆ ಮಾಡ್ತೀನಿ. ಹರಿಶ್ಚಂದ್ರನ ಕರ್ಕೊಂಡ್ಕೆ ಹೊರಟ. ಕೈಯಲ್ಲಿ ಒಂದು ದೊಡ್ಡ ಬಡಿಗೆ, ಹೆಗಲ ಮೇಲೊಂದು ಕಂಬಳಿ, ಇಷ್ಟೇನಿಂದ ಆತ ಹೋದ ಸ್ಮಶಾನ ತೋಟು. ಒಂದು ಕಟ್ಟ್ಯದ, ಒಂದು ಬನ್ನಿ ಗಿಡ ಅದ. ಆ ಬನ್ನಿ ಗಿಡ ಕಟ್ಟ್ಯದಲ್ಲ, ಅದೇ ನಿನ್ನ ವಾಸಸ್ಥಾನ ಹೇಳ್ತಾರೆ ಕವಿಗಳು. ಬಲು ಸುಖವಾಯಿತೆಂದು, ಬಲು ಸುಖವು ಹೋಗಿ ದುಃಖವಾಯಿತೆಂದು ಅಳಲಿರುವವರೇ, ಹರಿಶ್ಚಂದ್ರ ಮಹಾರಾಜನ ಸ್ಮಶಾನವ ಕಾಯಲಿಲ್ಲವೇ? ಆಯ್ತು, ಬಂದು ಹೋಗಿ ಸುಡುಗಾಡು ಕಟ್ಟಿ ಮೇಲೆ ಕುಂತ.
ರಾತ್ರಿ ಆಯಿತು, ಗುಳುಗದ ಶುರು ಮಾಡಿತು. ಗೂ ಗೂ. ತನ್ನ ರಾಜ್ಯದಲ್ಲಿ ಜೈಕಾರ ಹೊಡ್ತಿದ್ರು, ರಾಜಾದಿರಾಜ ಮಹಾರಾಜ ಬಹು ಪರಾಕ್ ಜೈ ಹೊಡೆಯವರಲ್ಲಿ. ರಾತ್ರಿ ಗುಳುಗುದ್ರ ಕತ್ಯವ. ಅಲ್ಲಿ ಹೆಣ್ಣುಗಳು ಕೂಗ್ತಾ ಇದ್ದವ, ದೆವ್ವಗಳು ಕುಣಿದಾಡ್ತಾ ಇದ್ದಾವ. ರಾತ್ರಿ ಕಟ್ಟಿ ಮೇಲೆ ಕಂಬಳಿ ಹೊಚ್ಕೊಂಡು ಮಲ್ಕೊಂಡ್ಬಿಟ್ಟ. ಮನಸ್ಸಿಗೆ ಯಾವ ಅಳುಕೂ ಅವನಿಗಿಲ್ಲ. ನಾನು ಹಂಸ ತುಳಿಕಾ ತಲ್ಪದ ಮೇಲೆ ಮಲಗಿಕೊಳ್ಳುತ್ತಿದ್ದೆ. ಇಲ್ಲಿ ಮತ್ತೆ ನಮ್ದು ಎಂಥ ಪರಿಸ್ಥಿತಿ ಅಂತ ಅನ್ನೋದಿಲ್ಲ. ಯಾಕೆಂದ್ರೆ ಈಶ್ವರ ಯಾರನ್ನ ಹೆಂಗೆ ಹೇಳ್ತಾನ ಹಂಗಿರಬೇಕು ಅನ್ನೋ ವಿವೇಕ ಅವನ ಬಳಿ ಇದೆ. ಯಾಕಂದ್ರೆ ತತ್ವಜ್ಞಾನಿ ಇದ್ದಾನೆ. ಅವನ ಹತ್ರ ಇರಬೇಕಾದ ಮಹಾರಾಣಿ ಎಲ್ಲಿಗೋ ಬಿಟ್ಲು. ದಿನಾಲೂ ಕೂಡಿಯೇ ಸುಖದಿಂದ ಮೃಷ್ಟಾನ್ನವನ್ನು ಉಣ್ಣುತ್ತಿರುವವರಿಗೆ ಏನೂ ಊಟಕ್ಕೆ ಇಲ್ಲದಿದ್ದರೂ ಸಹಿತ ಚಿಂತೆ ಇಲ್ಲ, ಸ್ವಸ್ಥವಾಗಿದ್ದಾರೆ. ಯಾಕೆ? ಸ್ಥಿತಪ್ರಜ್ಞ. ಸಮದುಃಖಂ ಸುಖೈಕೃತ್ವ ಲಾಭ ಲಾಭವು ಜಯಾಜಯವು. ಸುಖ ಬರಲಿ ದುಃಖ ಬರಲಿ ಸುಮ್ಮನೆ ಇರಬೇಕು, ಅದನ್ನು ಭೋಗಿಸ್ಬೇಕು. ಯಾಕೆ? ಈಶ್ವರ ಕೊಟ್ಟಿದ್ದಾನೆ. ಹರಿಶ್ಚಂದ್ರ ಮಹಾರಾಜನಿಗೆ ಈ ಗತಿ ಬಂದಿರುವಾಗ ಸಾಮಾನ್ಯರ ಗತಿ ಏನು ಈ ಲೋಕದಲ್ಲಿ? ಏನೇನ ಪರಿಸ್ಥಿತಿಯಿಂದ ಭೋಗಿಸ್ಬೇಕಾಗ್ತಾ ಇದೆ. ಇನ್ನು ಚಂದ್ರಮತಿನ ತೊಗೊಂಡು ಹೋಗೋಣ ನಮ್ಮ ಖರೀದಿ ಮಾಡ್ಕೊಂಡು, ಅಲ್ಲೇನು ಪರಿಸ್ಥಿತಿ ನಡೆದಿದೆ ಅವ್ರದ್ದು. ಮನ್ಯಾಗ ಹಾಕೊಂಡು ನೋಡ್ತಾಳ, ಅದೊಂದು ಬಾಣಸದ ಮನೆ, ರಾಕ್ಷಸರೇ ಇದ್ದಾರೇನೋ ಅನ್ನುವಂಥ ಮನೆ. ಒಡೆಯನತಿ ಕೋಪಿ, ಹೆಂಡತಿಯು ಚಾಂಡಾಲಿ, ಮಗನು ಕಡುದೂರ್ತ. ಅವನು ಹೆಂಡತಿ ಒದರಾಡ್ತಾಳ, ಅವ ಬಾಯಿ ಬಲ್ಲಂಗೆ ಒದರುವುದೇ. ಖರೀದಿ ಮಾಡ್ಕೊಂಡು ಆದವ ಅತಿ ಕೋಪಿ, ಕಣಕ ಬೆಂಕಿ ಆದಂಗ. ಅದ ಮಗ ಕಡುದೂರ್ತ, ಯಾವಾಗ ಏನಂತಾರ ಗೊತ್ತಿಲ್ಲ, ಯಾವಾಗ ಅದರಲ್ಲಿ ಹೊಡಿತಾನೋ ಗೊತ್ತಿಲ್ಲ. ಇಂಥ ಚಾಂಡಾಳರ ಮನೆಗೆ ಮಗುವನ್ನು ಕರೆದುಕೊಂಡು ಮಹಾರಾಣಿ ಹೋದಳು. ಬಾ ಅನ್ನೋರಿಲ್ಲ, ಕುಂದ್ರನೋರು ಇಲ್ಲ, ದನ ಕಟ್ಟುವ ಜಾಗದ ಮಹಾರಾಣಿ. ಬಟ್ಟೆ ಇಲ್ಲ, ಏನಿಲ್ಲ. ಮಗುವಂತೂ ಹಸ್ತದ. ಮಗು ಹಸ್ತದ ಯಾರ ಮುಂದ ಹೇಳುದು? ಬಂದು ಕುಂದ್ರದಾಗ ದಡ 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 ಬಾಂಡೆ ಸಾಮಂತ ಅಂದು ಹೊಟ್ಟೆ ಬಿಟ್ಟರು. ಇವನ್ನೆಲ್ಲ ತಿಕ್ಕಬೇಕು, ಸ್ವಚ್ಛ ಮಾಡ್ಬೇಕು. ಇವೆಲ್ಲ ಅವಾಚ್ಯ ಶಬ್ದಗಳೇ ಅವರ ಕಿವಿಗೆ ಮಂಗಳ ಗೀತೆಗಳಾದವು. ಆ ಬಂಡೆದ ಉಳಿದಂತ ಹಸಿದ್ದನ್ನೇ ಇವ್ರ ಪಾಲಿಗೆ ಆಹಾರವಾಗಿ ಮುಂದೆ ಕುಂತಿದ್ದಿತು. ಮಗ ಅಂತೂ ಹಸ್ತು ಬೇಡಕತ್ತದ. ತಿಕ್ಕಿ 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 ಬಾಂಡೆ ಅಲ್ಲೇ ಮಕ್ಕೊಂಡ್ಬಿಟ್ರು. ಮಹಾರಾಣಿ ವಿಚಾರ ಏನು? ನಮಗೆಷ್ಟು ಕಷ್ಟದಿಂದ ಮಹಾರಾಜರು ಸುಖವಾಗಿದ್ದು ಸರ್. ಅವರೆಲ್ಲಿ ಸುಖವಾಗಿರ್ತಾರೆ? ಸುಡುಗಾಡ್ದಾಗ ಅದಾರ ಅವರು. ಅವರಲ್ಲಿ ಸಿಂಹಾಸನ ಮೇಲೆ ಇದ್ದಾರೆ. ಗೂಗಿ ಸಪ್ಪಳ ಕೇಳ್ತಾ ಇದ್ದಾರೆ, ದೆವ್ವದ ಕೇಳ್ತಾ ಇದ್ದಾರೆ. ಅವರೆಲ್ಲ ಆರಾಮಿದ್ದಾರೆ. ನಾವು ದುಃಖದಲ್ಲಿದ್ದರೆ ಸಾಕು. ಮಹಾರಾಜರು ನನ್ನ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ರಾಜ್ಯ ಎಲ್ಲ ಒಡೆದು ಸಿದ್ಧರಾಗಿ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಆಗಿದ್ದರೂ ಅವರ ಪಾಲಿಗೆ ದುಃಖವೇ ಇದೆ ವಿನಃ ಸುಖವೆಂಬುದು ಕನಸಿನ ಮಾತಾಗಿದೆ. ಯಾಕೆ? ವಿಶ್ವಾಮಿತ್ರ ಮಹಾರಾಜನು ಏನಾದರೂ ಮಾಡಿ ಇವ್ರನ್ನ ಸುಳ್ಳು ಹೇಳಿಸ್ಬೇಕು. ಸತ್ಯ ನುಡಿತಾನಂತೆ, ಕನಸಲ್ಲೇ ಸತ್ಯ ಮಾತಾಡ್ತಂತೆ. ಏನಾರು ಮಾಡಿ ಸುಳ್ಳು ಹೇಳ್ಬೇಕಂತ ತಿಳ್ಕೊಂಡು ಅವರ ಹತ್ತಿರದಲ್ಲೇ ಅದೃಶ್ಯನಾಗಿದ್ದರು ಸಹಿತ ಅವರ ಕಷ್ಟಗಳನ್ನು ನೋಡ್ತಾ ಇದ್ದಾರ. ಸುಳ್ಳು ಹೇಳಿಸ್ಬೇಕಂತ ಮಹಾತ್ಮ ವಿಶ್ವಾಮಿತ್ರನಿದೆ. ಅವನ ಹೆಸರೆಂಥದ್ದು ವಿಶ್ವ ಅಧಿಕ್ ಮಿತ್ರ ವಿಶ್ವಾಮಿತ್ರ. ಜಗತ್ತಿಗೆ ಮಿತ್ರನಾಗೋ ಯೋಗ್ಯತೆ ಅವನಿಗಿದೆ. ಆದರೂ ಯಾಕೆ ಕಷ್ಟ ಕೊಡಕತ್ತೀಯಪ್ಪ? ಯಾಕಂದ್ರೆ ಪರೀಕ್ಷೆ ಮಾಡ್ತಾ ಇದ್ದ. ಪರೀಕ್ಷೆಗಾಗಿ ಅವನ ಕಠೋರ್ತನಾಗಿದೆ. ಮುಂಜಾನೆ ಎದ್ದು ನೋಡ್ತಾಳ, ಬರೇ ಕೆಲಸ. ಆಕೆ ಚಿಂತನೆ ಏನು? ನಮಗೇನೇ ಇಲ್ಲಕ್ಕ ಗಂಡನ್ನು ಸತ್ಯ ಉಳಿದರೆ ಸಾಕಿನುತ್ತ ಬೇಗಳೆಗಳನ್ನು ಸಹಿಸಿಕೊಳ್ಳುತ್ತೆ ಹೇಳು. ಬೇಕಾದಷ್ಟು ಕಷ್ಟವಿದ್ದರೂ ಮಾಡ್ತಾ ಇದ್ದಾಳ. ಮಗ ಮ್ಯಾಲಿನ ಮೇಲೆ ಬಂದಮ್ಮ ಇಲ್ಪ ಅದನ್ನು ಅನ್ನ ತಿನ್ನು, ಹಸುವ ಅನ್ಕೋತ ಮಕ್ಕೊಂಡ್ಬಿಡ್ತ. ನೋಡ್ತಾ ಏನು ಇನ್ನು ರಾಜ್ಯದ ನಾಯಿಗಳಿಗೆ ಮೃಷ್ಟಾನ್ನ ಹಾಕ್ತಿದ್ದೀವಲ್ಲಪ್ಪ. ಇನ್ನು ರಾಜ್ಯದ ನಾಯಿಗಳು ಮೃಷ್ಟಾನ್ನ ತಿಂತಿದ್ವು. ನಿನಗೆ ಈ ಗತಿ ಬರ್ತೀವಿ ಚಕ್ರವರ್ತಿ ಮಹಾರಾಜರೇ. ಬರಲಿ
ಎಷ್ಟೇ ಕಷ್ಟ ಬರಲಿ ನಿಮ್ಮಪ್ಪನ ಸತ್ಯ ಉಳಿದರೆ ಸಾಕಿನು. ಎಲ್ಲ ಕಷ್ಟಗಳನ್ನು ನುಂಗ್ತಾ ಇತ್ತು, ನುಂಗುದೆಲ್ಲ ಕಷ್ಟಗಳು. ಈ ಕಡೆಯಿಂದ ಬಂದ ಮಾಲಕ, ಎಲ್ಲದ ಹುಡುಗ ಎಲ್ಲಿ ಮನ್ಕೊಂಡು ಅನ್ಕೊಂಡನು ಪ್ರಭು. ಪಟ್ನ ಹೊಡೆದವು. ಗಾಬರಾಟ್ ಹುಡುಗ, ನಿನ್ನೇನು ಉಂಡಿಲ್ಲ, ಈಗೂ ತಿನ್ಬೇಕಂದ್ರೆ ಹೋಗೋ ಹುಲ್ವಳ್ಳಿ ಥರ ಹೋಗು, ಹುಲ್ ತರಕ್ಕೆ ಬರ್ತದ ದನಗಳಿಗೆ ಬಿದ್ದಾನಿಲ್ಲ. ಮಹಾರಾಣಿ ಎಷ್ಟಂತ ಸಹಿಸ್ಕೊಂಡು, ಅನ್ನ ಇಲ್ಲ, ಪ್ರೀತಿ ಒಂದು ಮಾತ ಇಲ್ಲ, ಮಗನಿಗೆ ಕೈಯೇನೂ ಕೊಡಾಕ್ತೇ ಇರಲಿಲ್ಲ. ಹುಲ್ವಳ್ಳಿ ಥರ ಹಸಿವೆಯನ್ನೇ ನುಂಗಿ ಹೊಟ್ಟೆ ತುಂಬಿಕೊಂಡು ಬರೀ ನೀರನ್ನೇ ಕುಡಿದು ಜಸ್ತಕಂಗಳ ಜೊತೆಯಿಂದ ಅಡವಿಗೆ ಹೊರಟನು. ವಿಶ್ವಾಮಿತ್ರ, ಆಹಾ, ಇನ್ನು ನಿಮಗೆ ಸತ್ಯ ಬೇಕೇ? ಇಷ್ಟೆಲ್ಲ ಕಷ್ಟಗಳನ್ನೇ ಹಾಸಿ ಹೊದಿಕೆ ಮಾಡಿದ್ರು ಇನ್ನೂ ನಿಮಗೆ ಸತ್ಯ ಬೇಕೇ? ಹೋಗಿದ್ರೆ ಒಂದು ಬೆಟ್ಟವನ್ನು ನಿರ್ಮಾಣ ಮಾಡಬೇಕು. ಬೆಟ್ಟದ ಮೇಲೊಂದು ಹೊತ್ತಿನ ಮೇಲೆ ಭಯಂಕರ ಹೊಡೆ ಹುಲ್ಲು ಬೆಳೆದ್ಬಿಟ್ಟದು. ಭಯಂಕರ ಹುಲ್ಲು ಬೆಳೆದ್ಬಿಟ್ಟು ಭಯಂಕರ ಹುಲ್ಲು ಬೆಳೆದಿದೆ. ಹುಡುಗನು ಆಹಾ, ಎಲ್ಲ ಹುಡುಗರು ಆ ಕಡೆ ಈ ಕಡೆ ಹೋಗ್ಬಿಟ್ರು, ಗೆಳೆಯರೆಲ್ಲ ಹುಲ್ಲು ತರಲಿಕ್ಕೆ. ಈ ಬೆಟ್ಟದಲ್ಲಿರುವ ಹುಲ್ಲನ್ನು ಕೊಯ್ದು ಎನ್ನು ಒಡೆಯನಿಗೆ ಕೊಟ್ಟರೆ ಮುಳಿಯೇದಿ ಎಂಬ ಆಸೆಯಿಂದ ಈ ಹುಲ್ಲೆಲ್ಲ ಒಯ್ದು ಕೊಟ್ಟು ನಮ್ಮ ಮಾಲಕ್ ಸಿಟ್ಟಿ ಬರಲಿಕ್ಕಿಲ್ಲ, ನನಗೆ ಹೊಡಿಲಿಕ್ಕಿಲ್ಲ, ನನ್ನ ಪ್ರೀತಿಯನ್ನು ಮಾತಾಡಿಸ್ಬೋದು ತಿಳ್ಕೊಂಡು ಆ ಗುಡ್ಡವನ್ನೇರಿದ. ಹುತ್ತದ ಮೇಲೆ ಹುಲ್ಲು ಬೆಳೆದದ. ಅದನ್ನು ಕೊಯ್ಯಬೇಕಂತೆ ಹಿಡಿದಡಿಸಿ ಹುಲ್ಲನ್ನು ಹಿಡಿದು ಕೊಯ್ಯುವಾಗ ರೌದ್ರ ಸರ್ಪನು ಭಂಕನೆ ಎಂದು ಹಿಡಿದ. ಹುಡುಗನಿಗೆ ಕೈಗೆ ಮೇಗಿ ಸುತ್ತಕೊಂಡು ಕಚ್ಚ ಶುರು ಮಾಡಿಬಿಡ್ತು. ಅಲ್ಲಿಂದಲೇ ಅಮ್ಮ 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 ಅನ್ಕೋತ ಹೊರಡಿ ಬಿದ್ದು. ಅಮ್ಮ ಹಲುವಿದ, ದೆಸೆಗೆ ಹಲುವಿದ, ಅಮ್ಮ ಅಮ್ಮ ಎಂದು ಕರೆದ. ಕರೆದಿದೆ, ಅಮ್ಮ ಎಂದು ಚೀರಿದ. ಸಾಯಂಕಾಲ ಹೊತ್ತಾಗಿದೆ, ಸೂರ್ಯ ಮುಳುಗುತ್ತಾ ಇದೆ. ನನ್ನ ಸೂರ್ಯ ಕುಲೋತ್ಪನ್ನವಾದ ಮಗುವಿಗೆ ಹಾವು ಕಡಿತತ್ತು. ಸೂರ್ಯನು ಸಹಿತ ಭೂಮಿಯಲ್ಲಿ ಮರೆಯಾಗಿ ಹೋದ. ತಾಯಿಗೆ ಸಂಕಟಾಲಕತ್ ಕಸಿಕ್ಷಿ, ಯಾಕೆ ನನ್ನ ಮಗ ಸಾಯಂಕಾಲದ ಬರಲಿಲ್ಲ, ಯಾಕೆ ಬರಲಿಲ್ಲ? ಎಲ್ಲಿ ನನ್ನ ಮಗನು ಮರದ ಕೊಂಬೇರಿ ಬಿದ್ದನು, ಎಲ್ಲಿ ನೀರೊಳಗೆ ಆದ್ದನು, ಎಲ್ಲಿ ಕಳ್ಳರೊಯ್ದರು, ಎಲ್ಲಿ ಭೂತ ಸಂಕುಲ ಬಡಿಯಿತೋ, ಎಲ್ಲಿ ನನ್ನ ಮಗನಿಗೆ ಕಾಳವರವು ಬಚ್ಚಿತವು. ಆಯ್ತು, ಕತ್ತಲಾಗಿಬಿಡ್ತು. ಮಾಲಕರ ಎಲ್ಲಿ ಬಿಡೋದು, ಅವ್ರು ಅಂದುಕೋತ ಹೊರಗೆ ಹೋಗಿ ದಾರಿಲಿ ಬರ್ತಾರೆ. ಬಂದರಂ ಹೋಹರಂ ರೋಹಿತಾಸ್ವ ಎನ್ನ ಮಗನಂ ಕಣ್ಣನಂ ಕಂಡಿರಾ ನೀವು? ನನ್ನ ಮಗನ ನೋಡಿದ್ರೆ ಇನಿದೆ ಎತ್ತರದ ಹೊಳೆವ ಕಣ್ಣುಗಳ ಮುಖದ ಮಂಡಲದ ಎನ್ನ ಮಗನಂ ಕಂಡಿರ? ರೋಹಿತಾಸ್ವನನ್ನು ಯಾರಾದರೂ ಕಂಡಿರಾ? ಆದವರು ಕೇಳೋದ, ಬಂದವರು ಕೇಳೋದ, ಇಷ್ಟೆತ್ತರ ಅಟ್ಟೆತ್ತರ ಯಾರು ಹೇಳೋ? ಅಷ್ಟೊತ್ತಿಗೆ ಸಾಯಂಕಾಲ 6:30 ಸುಮಾರು ಹುಡುಗರು ಬಂದರು. ಬಂದಾಗ ಎಲ್ಲಿ ನನ್ನ ಮಗ, ನಿನ್ನ ಮಗನು ಕಾಳವರು ಕಚ್ಚಿ ಬಿಡಿದನು, ಬೇಕಾದರೆ ಹೋಗೆಂದರು. ನಿನ್ನ ಮಗ ಹಾವು ಕಡದಲ್ಲಿ ಸತ್ತಾರ, ಬೇಕಾದರೂ ಹೋಗು ಅಂತೇಳಿ ಹುಡುಗರು ತಮ್ಮ ತಮ್ಮ ಮನೆಗಳಿಗೆ ಹೋದರಂ. ಮಗ ಮಡಿದ ಸುದ್ದಿ ಕಿವಿಯ ಪರದೆಗೆ ಬೀಳುವ ಮೊದಲೇ ಗೊನೆ ಬಿಟ್ಟ ಬಾಳೆ ಬಿರುಗಾಳಿಗೆ ಕತ್ತರಿಸಿ ನೆಲಕ್ಕೆ ಬಿಡುವಂತೆ ದೊಪ್ಪನೆ ಕೆಡಿದವು. ಕಿವಿಗೆ ಮಗ ಸತ್ತನು ಶಬ್ದ ಬಡಿಯುತ್ತ ಮೊದಲೇ ಗೊನೆ ಬಿಟ್ಟ ಬಾಳೆ ಬಿರುಗಾಳಿಗೆ ಕತ್ತರಿಸಿ ನೆಲಕ್ಕೆ ಬೀಳುವಂಗ ದೊಪ್ಪನೆ ಬಿದ್ದಳು. ಯಾರು ಎಬ್ಸವರು? ಯಾರು ಸಮಾಧಾನ ಹೇಳೋರು? ಮಹಾರಾಜ ಎಲ್ಲಿ? ಮಗ ಎಲ್ಲಿ? ಇವಳೆಲ್ಲಿ? ಮೊದಲು ಸುಖವಾಯಿತು, ಕೊನೆ ಕಷ್ಟವಾಯಿತು ಎಂದು ಅಳದಿರುಮರುಳೇ ಹರಿಶ್ಚಂದ್ರ ಮಹಾರಾಜನ ಕಥೆಯನ್ನು ನೋಡಿ ಸಂಕಲ್ಪ ಮಾಡಿಕೊಳ್ಳಿ. ತಾನೇ ಬಡತಿಗೆ ಎಚ್ಚರಾದಳು. ಎಚ್ಚರಾಗಿ ಮಾಲಕರಿಗೆ ಹೇಳಿದೆ, ನನ್ನ ಜೊತೆ ಯಾರನ್ನ ಕಳಿಸ್ಕೊಟ್ರೆ ಸಾಕು. ಕಡೆಗೆ ಮಾಲಕರೇ ನನ್ನ ಮಗನ ಬಿಡು ಬಂದು ಸಾಕು. ಮಗ ಎಲ್ಲಿ ಏನು ಸುದ್ದಿ? ಈ ಕತ್ಲಾಗಿದೆ ಬಂದು ಮಾಲಕರ ಕಾಲಿ ಬಿದ್ದು, ಒಡೆಯರೇ ಎನ್ನ ಮಗ ಬಡಿದಮ್ಮ ಅಂತ ಚೀರಿಬಿಟ್ರು ಜೋರ್ಲೆ. ನನ್ನ ಮಗ ಸತ್ತ ಜೋರ್ಲು ಬಡಿದಾಗಲೇ ಲೇಸ್ ಆಯಿತು, ಸತ್ನ ಭಾಳ ಚಲೋ ಆಯ್ತು.
ಮಸ್ತ್ ಚಲೋ ಆಗ್ತದ. ಈ ತಾಯಿ ಕಿವಿ ಹೆಂಗ ಪೀಡ ಹೋಯ್ತಾ ಬಹಳ ಚಲೋ ಆಯ್ತು. ಎಲ್ಲ ಮಾಡ್ದಂಗ ನನ್ನ ಮಗ ಸತಿ ಚಲೋ ಆಯ್ತು. ನೀವು ಬರ್ರಿ ಸ್ವಲ್ಪ ಅಂತ್ಯಕ್ರಿಯೆ ಮಾಡಿ ಬರೋಣ. ನಮಗೆ ಸಾಧ್ಯ ಇಲ್ಲ, ನಾವಂತೂ ಬರೋದೇ ಇಲ್ಲ. ಬೇಕಾದ್ರೆ ನೀನೇ ಹೋಗು. ಆದರೂ ಸೀದೆ ಬೆಳಗಾಗುದ್ರೊಳ ನಸ್ಕರ 5 ಗಂಟೆ ಒಳಗಾಗಿ ಬಂದು ಭಾಂಡೆ ಎಲ್ಲ ತಿಕ್ಕಬೇಕವನ್ನ. ಅವು ಎಲ್ಲಿ ಸತ್ತನ್ನ ಗೊತ್ತಿಲ್ಲ. ಕರ್ಕೊಂಡು ಹೋಗೋರು ಯಾರಿಲ್ಲ. ಮತ್ತು ನಸ್ಕರ 5 ಗಂಟೆ ಬಂದು ಮನೆಗೆ ಹಾಜರಾಗಬೇಕಂತ ಬಿಟ್ಟರೆ ಸಾಕೇನು. ನನಗೊಬ್ಬರನ್ನ ಬಿಟ್ಟರೆ ಸಾಕು, ಏಕ್ದಮ್ ಹೊರಗೋಡಿ ಬಂದ್ಬಿಟ್ರು. ಹೊರಗೋಡಿ ಬಂದು ಅಂಗಳ ನಿಂತು ಸುತ್ತಲೂ ನೋಡ್ತಾ ಇದ್ದಾಳ. ಕತ್ತಲೋ ಕತ್ತಲ, ಕತ್ತಲೋ ಕತ್ತಲ, ಯಾರಿಲ್ಲ ಜೊತೆಗೆ. ದಾರಿ ತೋರುವಲಿಲ್ಲ, ಮಗನಲ್ಲಿ ಏನೆಂಬುದು ಗೊತ್ತಿಲ್ಲ. ಪರಮಾತ್ಮ ನಮಸ್ಕಾರ ಮಾಡಿ ಹೊಂಟ್ಬಿಟ್ರು. ಲಿಂಗ ಹಂಗು ಹರಿದ ಮೇಲೆ ಲಿಂಗದ ಪರವೇ ಇದು. ಹಂಗ ಹರಿದ ಮೇಲೆ ಏನಲ್ಲಿ ಪರಮಾತ್ಮ ಏನ್ ಮಾಡ್ತಾನ? ದಿಕ್ಕಿಲ್ಲದವರ ಆಶ್ರಯವಿಲ್ಲದವರ ಹಿಂದೆಯೇ ಇದ್ದಾನೆ. ಒಂದು ಹಕ್ಕಿ ಹಿಡಿದು ಹಾರಿ ಹೋತಂದ್ರೆ ಮುಂಜಾನೆ ಎಲ್ಲಿ ಕಾಳು ಬಿದ್ದಿರ್ತೋ ಅಲ್ಲೇ ಕರ್ಕೊಂಡು ಹೋಗ್ಬಿಡ್ತಾನ ಹಕ್ಕಿನ ಪರಮಾತ್ಮ. ಚಂದ್ರಮತಿನ ದಾರಿ ತಪ್ಪಿಸ್ತಾನ. ಏನೋ ಅಲ್ಲಿಷ್ಟು ಬೀಳ್ಕೋತ ಹೇಳ್ಕೋತ ಆ ಕಡೆನೇ ಹೋಗಿ ಆ ಹುಡುಗ ಎಲ್ಲಿ ಬಿದ್ದದ ಅಲ್ಲೇ ಹೋಗಿ ಆ ಹುಡುಗನ ಮೇಲೆ ದಪ್ಪನೆ ಬಿದ್ಬಿಟ್ಟು. ದಪ್ಪನೆ ನೋಡ್ತಾಳ ಮಗನೇ, ಅಯ್ಯೋ ರೋಹಿತಾಶ್ವ ಇಲ್ಲಿದ್ದಿದೆ. ದಾರೆ ಕಳ್ಕೊತೆ ಬಂದಳು. ನೀ ಎಲ್ಲಿದ್ದೀವ ಮಗನೇ? ಅಮ್ಮ ಇಲ್ಲಿದ್ದೀನಿ ಅಂತ ನಾನು ಕರಿಯೋ ಒಂದ್ಸಲ. ನೀ ಎಲ್ಲಿದ್ದೀನಿ ನನ್ಗೆ ಗೊತ್ತಾಗಲಿಲ್ಲ. ಅಮ್ಮ ಇಲ್ಲಿದ್ದೇನೆ ಎಂದು ಕರೆಯಬಾರದೆ. ಹಲವು ಕೊತ್ತು ಬಂದು ಆ ಖುಷಿನ ಮೇಲೆ ದಪ್ಪದ ಬಿದ್ದಿಂಗೆ ಕೈ ನೋಡ್ತಾಳೆ ತನ್ನ ಮಗನ. ಮುಗಿದ ಕಡೆ ಕೈ ನೋಡು, ಉಸಿರಾಟ ಅದನ್ನು ನೋಡ್ಬೇಕಾಗ್ತದ. ಉಸಿರಾಟ ಇಲ್ಲ. ಸತ್ಯದ ಖಾತ್ರಿ ಆಗ್ಬಿಟ್ಟು ಬಾಯ ಬುರ್ಗದ. ಸುಮ್ಮನೆ ಕೊಟ್ಟು ಗೋಳೋ ಅಂತ. ಅದೊಂದು ದೊಡ್ಡ ಪ್ರಕರಣವೇ. ಚಂದ್ರಮಹಾತಿ ಪ್ರಲಾಪ ಅಂತ. ಹಾವು ಕಡಿದಾಗ ಆ ಎಂದೇ ಏನು, ದೆಸಿ ನನ್ನ ಕರೆದ ಏನು, ಅಮ್ಮ ಎಂದೇ ಏನು, ನನ್ನ ಕುಲದ ವಂಶದ ಕುಡಿಯೇ ನೀನೇ ಹೋದ ನಮ್ದು ಏನು. ನಿಮ್ಮಪ್ಪ ಬಂದು ಮಗನೆಲ್ಲಿ ಎಂದು ಕೇಳಿದರೆ ಏನು ಹೇಳಲಿ? ನಿಮ್ಮಪ್ಪನ ಮಗ ಎಲ್ಲಿ ಕೇಳಿದ್ರೆ ಏನು ಹೇಳಿ ಅವ್ರಿಗೆ? ನಾನು ನಿಮ್ಮಪ್ಪ ಬರುವವರಿಗೆ ಆದರೂ ಜೀವಂತವಾಗಿರಬಾರದು. ಹಲೋರಿಗಿಂದ ಹಲುಬಿ ಹಾಡಿಕೊಂಡು ವಂಶದ ಮಹಾತ್ಮೆಯನ್ನ, ಮಗುವಿನ ಮಹತ್ವವನ್ನು, ಹರಿಶ್ಚಂದ್ರ ಮಹಾರಾಜನ ವ್ಯಕ್ತಿತ್ವವನ್ನು ಎಲ್ಲ ತನ್ನ ದುಃಖದಲ್ಲಿ ತೋಡಿಕೊಂಡು ಇದು ಅಂತ್ಯಕ್ರಿಯೆ ಮಾಡಬೇಕಲ್ಲ. ಎಲ್ಲಿ ಅಂತ ನೋಡುವಾಗ ಎಲ್ಲೋ ಒಂದು ಕಡೆ ಬೆಳಕು ಕಂಡಂಗೆ ಆಗ್ಲಕತ್ತ. ಅಮ್ಮನ ಹಂಗೆ ಹರಿದು ಎತ್ಕೊಂಡ್ಲು ಕೂಸು. ಮೊದಲೇ ಉಪವಾಸ, ಅನ್ನಿಲ್ಲ. ಆ ಕೂಸೇನೇನು ಸಣ್ಣದ, ತಿರುಗಾಡೋ ಕೂಸದು. ತಿರುಗಾಡೋ ಕೂಸು ಅಂದ್ರೆ 10-14 ವರ್ಷ ಇರ್ಬೇಕಲ್ಲ. 10-14 ವರ್ಷ ಕೂಸಿನ ಹೊರಕ್ಕೆ ಹೆಣ್ಮಕ್ಳಿಗೆ ಹೆಂಗೆ ಆಗ್ತದೆ? ಎಷ್ಟು ತ್ರಾಸಾಗಿರ್ಬೇಕು. ಕತ್ತರಿಸಿ ಗಟ್ಟಿ ಧೈರ್ಯ ಮಾಡಿ ಹೆಗಲ ಮ್ಯಾಗ ಹೊತ್ಕೊಂಡು ಮತ್ತೆ ಕೂಸಿನ ಹಾಕೊಂಡು ಬಿದ್ದುಬಿಟ್ಟು ಒಂದು ವಿಶೇಷವಾದ ಶಕ್ತಿ ಒದಗಿ ಎತ್ತುಕೊಂಡು ಹೊರಟ್ಬಿಟ್ರು. ಸುಮ್ಮನೆ ಪರಮಾತ್ಮನೇ ಹಾದಿ ತೋರ್ಸಪ್ಪ ನನಗೆ. ಕೊನೆಗೆ ಎಲ್ಲಿಗೆ ಹೋದ ಅಂತ ಹೇಳ್ತಾ ಬೀಳ್ತಾ ಆ ಸಂಸ್ಥಾನಕ್ಕೆ ಹೋದರು. ಅಲ್ಲಿ ಹೆಣ ಸುಡಾಕತ್ತಿದ್ದು, ಉರಿ ಎದ್ದಿತ್ತು, ಕೆಲವು ಆರಿದ್ದು, ಏನೋ ಮಂಜು ಕಣ್ಣಂಗೆ ಆಗ್ತಿತ್ತು. ದೊಡ್ಡ ಊರ ಅಲ್ಲಿ ಅನೇಕ ಬರ್ತಿದ್ದು ನೋಡಿ ಹೆಣಗಳು. ಕಾಶಿಪಟ್ಟಣದಲ್ಲಿ ಹರಿಶ್ಚಂದ್ರ ಘಾಟದಲ್ಲಿ ಬರಬೇಕಲ್ಲ, ಹಂಗೆ ಹೋದರು. ಆ ಹೆಣ ಕೆಳಗಿಳಿದ್ರು, ಇಳಿಯಪ್ಪಾಯನ್ನ ಹಿಡಿದಿನ ಹೊತ್ಕೊಂಡು ತಿರುಗಾಡ್ತಿದ್ದೆ. ಇನ್ನು ಇಳಿದ್ಬಿಡು, ಇನ್ನು ನನ್ನ ಹೆಗಲಿ ಏರ್ಲಾರ್ದಂಗೆ ಇಳಿದ್ರು. ಕಲಾಸಿ ನಿನಗೇನು ಎತ್ಕೊಂಡು ಆಯ್ತು. ಸುಡಬೇಕಲ್ಲ ತಡೆ ಅಲ್ಲಿ ಕತ್ತದ ಕೈ ಏಡ್ಸಿ ಮಣ್ಣನ್ನು ಕಟ್ಟಿಗೆ ಹುಡುಗಾಡಕತ್ತು.
ಕತ್ತರ್ಸಮ್ ಕಬರ ಹುಡುಕ್ಯಾಡು ಅಲ್ಲಿಟ್ಟು ಅಲ್ಲಿಟ್ಟು ಇಲ್ಲಿಟ್ಟು ಇಲ್ಲಿಟ್ಟು ಹಂಗೆ ಅಳೋದು ಹುಡುಕ್ಯಾಡ್ದು ಎಲ್ಲ ಕಟ್ಟಿಗೆ ಒಂದು ಒಟ್ಟದು ಸಣ್ಣದೊಂದಷ್ಟು ಕಟ್ಟಿಗೆ ಒಟ್ಟಿ ಕೂಸಿನ ಎತ್ತಿ ಅದ್ರ ಮೇಲೆ ಹಾಕಿ ಎಲ್ಲಿದೋ ಕೊಳ್ಳಿ ತಂದು ಅದಕ್ಕೆ ಹಚ್ಬೇಕಂತ ತಿಳ್ಕೊಂಡು ಹೊತ್ತಿನಾಗ ಇನ್ನೊಮ್ಮೆ ಹುಟ್ಟುದಾರ ನನ್ನ ಹೊಟ್ಟೆಗೆ ಹುಟ್ಟ ಮಗನೇ ಜೋಳ ಚೀರ್ ಬಿಟ್ಲು ಅದಕ್ಕೆ ಬೆಂಕಿ ಕೊಡುವ ಹೊತ್ತಿನಾಗ ಎತ್ತರ ಆಗ್ಬಿಟ್ಟ ಹರಿಶ್ಚಂದ್ರ. ಹಾಂ, ನಟ್ಟ ನಡುವಿರಳು ಹಲವು ವೀರನಾರಿಯಳ ಅವಳು ಕದ್ದು ಸುಡ ಬಂದೀಯ, ನಿನ್ನ ನಿಟ್ಟಲವ ಮುರಿದೇನು ಕದ್ದು ಸುಡ ಬಂದೀಯ ನೀನು ಅಂತ ಬರ ಹೋದ್ರು ಅಳಕ್ತೇವೆ. ಕೂಸಿನ ಕಾಲು ಹಿಡಿದು ನೀನು ಜಗ್ಗಿ ಹೋಗಿ ಲಕ್ಷಣ ಮಾಡ್ದ, ಕದ್ದು ಸುಡ ಬಂದೀಯ ನೀನು. ಹಾಗೆ ಎಕ್ದಮ್ ಕೂಸಿನ ಹಿಡ್ಕೊಂಡು ಬಿಸುಟದಿರು ಎನ್ನ ಹೊಸೊಳೆನೊಂದಿಗೆನು ಕುಲವ ನೋಡಿದೆ ಬೇಡಿಕೊಂಬೆನು. ಇದು ನನ್ನ ಮಗ ನಿನ್ನ ಮಗ ಇದ್ದಂಗೆ ಕಾಲಿನ ಸಿಗ್ಬೇಡಿ ಬ್ಯಾನೆ ಆತದ. ಕದ್ದು ಸುಡ ಬಂದೀಯ, ಹಾಂ ಕದ್ದು ಸುಡ ಬಂದೀಯ ನೀನು ಬಿಟ್ಟು ಅಲ್ಲೇ. ಯಾರು ನೀನು? ನಾನೊಬ್ಬರ ಮನೆ ಬಡದಾಸಿ, ಕೊಡಲು ಎನ್ನಲ್ಲಿ ಏನಿಲ್ಲ. ದುಡ್ಡು ಕೊಡಬೇಕು, 3 ಒಳ ಬಟ್ಟೆ ಕೊಡಬೇಕು, ಅಕ್ಕಿ ಕೊಡಬೇಕು, ತಲ್ಲಾರ್ದು ಹೆಂಗೆ ಕೊಡಾಕ್ ಬಂದೆ? ನನ್ನ ಬಳಿ ಏನೂ ಇಲ್ಲ ಕೊಡ. ನಾನೊಬ್ಬರ ಮನೆ ಬಡದಾಸಿ, ನೀನೊಬ್ಬರ ಮನೆ ಬಡದಾಸಿ. ಅಕ್ಕೆ ಹೇಳೋದು, ಎಲೆ ಮಗನೇ, ಚಕ್ರವರ್ತಿ ಮಹಾರಾಜನ ಮಗನಾಗಿದ್ದು ನಿನಗೆ ಕೊಡ್ಲಾಕ ಒಂದು ದುಡ್ಡಿನ ಗತಿ ಇಲ್ದಂಗೆ ಆತಲ್ಲ, ಜೋರೆಲ್ಲ ಅಳ್ಳಕ್ಕೆ ಶುರು ಮಾಡ. ಚಕ್ರವರ್ತಿ ಮಹಾರಾಜನ ಮಗನೇ? ಯಾವ ಚಕ್ರವರ್ತಿ ಮಹಾರಾಜನ ಮಗ? ಹರಿಶ್ಚಂದ್ರ ಮಹಾರಾಜನ ಮಗ ಅಂತ. ನಾ ಸುಳ್ಳು ಕಾಯಕತ್ತೀನಿ, ನನ್ನ ಹೆಂಡ್ರ ಮಕ್ಕಳು ಸುಖವಾಗಿರಬೇಕು ಅಂತ ಕಲ್ಪನೆ ಮಾಡಿದ್ದೆ. ಅಷ್ಟಾದ್ರೂ ಬಿಡಲಿಲ್ಲ, ಸತ್ಯ ಉಳಿದರೆ ಸಾಕಿರುತ್ತ. ನಿನ್ನಲ್ಲಿ ಏನು ಇರ್ತಿದ್ರೆ ನಿನ್ನ ಕೊಳ್ಳೊಳಗಿನ ಕಡುಚೆಲವು ತಾಳಿ ಏನಾದರೂ ಮಾಡಿ ತರಬಾರ್ದೆ? ನಿನ್ನ ಕೊಳ್ಳ ಮಂಗಳಸೂತ್ರ ಮಾಡ್ಕೆ ರೊಕ್ಕ ತಂಬೋಗಿ. ಅಕ್ಕೆಂದಳು, ನನ್ನ ಗಂಡನ ಗುಪ್ತ ಮಂಗಳಸೂತ್ರ ನನ್ನ ಗಂಡಗೆ ಬಿಟ್ಟು ಯಾರಿಗೂ ಕಾಣೋದಿಲ್ಲ, ಅದು ಇವನಿಗೆ ಹಂಗೆ ಕಾಣ್ತು. ನಂದೇನದು ಪತಿವ್ರತ ಶಕ್ತಿ ಕಡಿಮೆಗೆದೋ ಹೆಂಗ? ಅದು ಯಾರು ಇರ್ಬೇಕು ಮತ್ತೆ ತಿಳ್ಕೊಂಡು ನೀನು ಕಾರ್ ನೋಡೋದು, ಬೆಳಕರ್ಲಿಕ್ಕೆ ಬಂದಿತ್ತು. ಮೊಳಕಾಲ್ ತಾನು ನೋಡಿದ್ರ ಬರೋಬ್ಬರಿ ಸಾಕ್ಷಾತ್ ಕೃಷ್ಣನ. ಅವ್ರಿಗೆ ಆಗ್ಲೇ ಗೊತ್ತಾಗಿತ್ತವ, ಗೊತ್ತಾದ್ಮೇಲೆ ಮಂಗಳಸೂತ್ರ ಸುದ್ದಿ ಹೇಳಿದ್ದ. ಅವಾಗ ಹಿಂಗೆ ನೋಡಿ ದಿಕ್ಕು ತಪ್ಪದಂಗೆ ಆತಗೆ ಅಂತ ಪರಿಸ್ಥಿತಿ. ಅಲ್ಲಿಂದನೇ ಆ ಕೂಸಿನ ಮಗನ ದಪ್ಪನೆ ಬಿದ್ದುಬಿಟ್ಟ ಮಹಾರಾಜ. ಮಾತಾಡೋ ನನ್ನ ಮಗನೇ, ನನ್ನ ಜೊತೆಯಿಂದ ಏಕೆ ಮಾತನಾಡುವುದಿಲ್ಲ? ನಿಮ್ಮವನ್ನು ನಿನ್ನನ್ನು ಕೂಡಿ ಮತ್ತೊಬ್ಬರಿಗೆ ಮಾಡಿದ ನನ್ನ ಮೇಲೆ ಕೋಪವೇ? ನಿನಗೆ ಹಾವು ಕಡಿ ಪರಿಸ್ಥಿತಿ ತಂದಿಟ್ಟಿನ ನನ್ನ ನೊಡನೆ ಮಾತನಾಡಲಾರೆ ಏನೋ ಮಗನೇ. ಮಾತನಾಡ ನಾನು ಕೂಡ ತಿಳ್ಕೊಂಡು ಇಬ್ಬರು ಗಂಡನಿಗೆ ಸಾಕಷ್ಟು ಅಳು ಆಗ್ತದೆ. ಮತ್ತೆ ಹೇಳ್ತಾನೆ, ಹೋಗು, ಹಣಕ್ಕೆ ಕೊಡಬೇಕಾದ ದುಡ್ಡನ್ನು ಅಕ್ಕಿಯನ್ನು ತರದಿದ್ದರೆ ಸುಡುಗುಡಂಗಿಲ್ಲ, ನಿನ್ನ ಮಗನನ್ನು ತೆಗೆದುಕೊಂಡು. ಇದೇ ಅವನ ಸತ್ಯ. ಅಕ್ಕಿ ಭಾಳ ಸಂತೋಷ. ನನ್ನ ಗಂಡ ಸತ್ಯವನ್ನು ಬಿಡಲಿಲ್ಲ, ಎಷ್ಟೇ ತ್ರಾಸು ಸತ್ಯವನ್ನು ಬಿಡಲಿಲ್ಲ. ಹೋಗಿ ತಕ್ಷಣ ತಿಳ್ಕೊಂಡು ಎದ್ದು ಕಂಡುಬಿಟ್ಲು ಊರ. ಆ ಕಡೆ ಹೋದ್ರೆ ಬೆಳಕು ಹರಿದಿತ್ತಲ್ಲ, ವೀರ ಭಾವಕ್ಕೆ ಮತ್ತೆ ಬಿಟ್ಟ. ಏನಿದು ಈ ಖುಷಿ ಯಾರ್ದು? ಏನು ಸುದ್ದಿ ಅಂತ ಕೇಳ್ದ. ಮಹಾಪ್ರಭು, ಯಾವೊಬ್ಬ ಹೆಣ್ಮಗಳು, ಬಡದಾಸಿ ಹೆಣ್ಮಗಳು, ಕುಡ್ಲಾಕೆ ಏನೇನು ದುಡ್ಡಿಲ್ಲ, ಅದಕ್ಕೆ ಮತ್ತೆ ತರಕ್ಕೆ ಹೋಗಿ ಕಳಿಸಿನಿ ಅಂತಂದ. ಎಂಥ ಹುಚ್ಚರಿ ಹೋಗಿ ನೀವು ಬಡ ಸುಟ್ಟು ಬೂದಿಯ ಕಡೆ ಚೆಲ್ಲಿದ್ರೆ ನಾ ಏನು ನೋಡ್ತಿದ್ದೇನು? ಬಡ ಬೂದಿ ಚೆಲ್ಲಿಗೆ ಸುಮ್ಮ ಕುಂತಿರ್ಬೇಕಿಲ್ಲ. ಇಲ್ಲ ಮಹಾಪ್ರಭು, ನಿಮಗೆ ಮಾತು ಕೊಟ್ಟಂತೆ ನನ್ನ ಕಾಯಕದಲ್ಲಿ ನಿಷ್ಠೆ ಇರಬೇಕಲ್ಲ. ಯಾವನು ಹರಿಶ್ಚಂದ್ರ ತಿಂದ ಏನೇನು ಹಾಳಾಗಿವ ಅಂತ ಅಂಥವ್ ನೀವು ಒಬ್ಬ ತಾದೇ ಸುದ್ದಿಗೆ ತೊಗೊಂಡು ಬೈದ. ಕೊನೆಗೆ ಆ ಕಡೆ ಹೋದ ಕೂಡಲೇ ದಾರಿಯಲ್ಲಿ ವಿಶ್ವಾಮಿತ್ರ ಏನು ಮಾಡ್ದ, ರಾಜನ ಮಗನನ್ನು ಕೊಲಿಸಾಕಿ ಮುಂದೆ ತಂದು ಹಿಂಗೆ ಹಾಕಿಬಿಟ್ಟ ವಿಶ್ವಾಮಿತ್ರ. ಅಯ್ಯೋ ನನ್ನ ಮಗ ಇಲ್ಲಿ ಬಂದು ದೇಹ ತಿಳ್ಕೊಂಡು ಆ ಖುಷಿ ಹಿಡ್ಕೊಂಡು ಅಳ್ಳಾಕ್ತು ಭ್ರಾಂತಿಯಿಂದ. ರಾಜನ ಭಟ್ರು ಇಲ್ಲೋ ನನ್ನ ರಾಜನ ಮಗನ ಕಳವು ಮಾಡ್ಕೊಂಡು ಹೋಗ್ಯಾರ, ಯಾರೋ ಅದು ಹುಡ್ಕಾಡಕತ್ತಿದ್ರು, ಸಿಕ್ಕಳು ಈಗಿಂತ ಒಂದು ರಾಜನ ಬಲಿವಾದ. ನನ್ನ ಮಗ ಅನ್ನಕಿ, ನಿನ್ನ ಮಗಲ್ಲ ರಾಜನ ಮಗನ ಕಳವು ಮಾಡಿ ಕೊಂದಿದೆಯಾ ಅಂತ ಅವರು ಕಡೆಗೆ ಶಿಕ್ಷೆ ಕೊಟ್ಟು ವೀರಭಾವ ನೋಡಿ ಶಿರಶ್ಛೇದನ ಮಾಡ್ಲಿಕ್ಕೆ ಕಳಿಸಿರ್ತೀನಿ ಅಂದರು.
ಮನಸ್ಸು ಅಲ್ಲೇ ಬಿದ್ದದ. ಅವ್ನು ಗೊತ್ತಾಗ್ತದೆ, ಬಾಪು ವಿಧಿಯೇ ನಿನಗೆ ಬಲ್ಲಿದರಾರುಂಟು, ನನಗೆ ಹೊಲೆಯ ನಾಳಾಗಿರಿಸಿದೆ, ಎನ್ನ ಹೆಂಡತಿ ಮಕ್ಕಳನ್ನ ಅಲ್ಲಿ ಕಳಿಸಿ ನನ್ನ ಮಗನ ತಂದು ಕೂಸು ತಿಲ್ಲತ್ತೆ. ಅವ ವಿಧಿ ನೆನಪು ಮಾಡ್ಕೊಂಡು ಕೂತಿದ್ದ. ಬಂದರೆ ಇವರು, ಹರಿಶ್ಚಂದ್ರ ಈ ಹೆಣ್ಮಗಳ ಶಿರಶ್ಛೇದನ ಮಾಡಬೇಕು, ಯಾಕೆ ಅಂತ ಕೇಳ್ದ. ರಾಜನ ಮಗನನ್ನು ಕೊಲೆ ಮಾಡಿದ್ರು. ರಾಜನ ಮಗ ಅಂತಳ, ತಗೊಂಬರ್ಲಿ ಅಂತ ಬಾಂಧಿಕೇಶನ್ ಕೂತ್ರು ಗಾಳೆ ಮಾಡಿ ಶಿರಶ್ಛೇದನ ಮಾಡ್ಕೊಂಡು ಹೀಗೆ ನೋಡ್ದ. ಸುತ ತಾನು ಹೇಳ್ತೀನಿ, ಬಾಪು ವಿಧಿ ನಿನಗೆ ಬಂದಿದ್ದು ಆರು ನನಗೆ ಹೊಲೆಯನ್ನು ಹಾಳಾಗಿರ್ತದೆ, ಹೆಂಡತಿ ಮಾರನ್ನು ಮಾರಿಸಿದೆ, ಎನ್ನ ಮಗನನ್ನು ಸಾವನ್ನು ತನ್ನನ್ನು ಮುಂದಿಟ್ಟು ಈಗ ನನ್ನ ಹೆಂಡತಿಯನ್ನು ನಾನೇ ಕೈಯಾಡಿಕೊಳ್ಳಬೇಕೇ. ಬಾಪು ವಿಧಿ ಬಲ್ಲಿದರು ನಿನಗ. ಹೆಂಡತಿಗೆ ಹೇಳ್ತಾನೆ, ನಿನ್ನ ದೇವ್ರ ನೆನಪು ಮಾಡ್ಕೊಂಡು ಏನಾದ್ರು ಕೇಳ್ಕೊಂಡು ನಿಮ್ಮ ದೇವರಿಗೆ ಅಂದ್ಕೊಳ್ಳೆ. ಈಗ ಕೈ ಮುಗಿದು ಗಂಡನು ಸತ್ಯ ಬೆರೆಸಿ ಬಾಳಲಿ, ಎನ್ನ ಮಗನು ಮುಕ್ತನಾಗಲಿ, ರಾಜ್ಯದೊಳಗೆ ವಿಶ್ವಾಮಿತ್ರನೇ ಆಗಲಿ. ಹೊರಗೆ ಹೋಗಲಿ, ರಾಜ್ಯ ಅವನೇ ತಗೊಳ್ಳ. ನನ್ನ ಮಗ ಮುಕ್ತಾಗಿ ಹೋಗ್ಬಿಡ್ಲಿ, ಅವನು ಹುಟ್ಟುವುದ. ನನ್ನ ಮಗ ಸತ್ಯ ಬೆರೆಸಿ ಸಾಕು ಬಾಳಿದರೆ ಸಾಕೆಂದು ಕೈ ಮುಗಿದುಕೊಂಡು ಅವನು ಖಡ್ಗ ತಗೊಂಡು ಹಿಂಗೆ ಹೊಡಿಬೇಕಂದ್ರೆ ವಿಶ್ವಾಮಿತ್ರ ಬರುತ್ತೆ. ಹಿಂಗೆ ನೋಡ್ತಾನೆ ವಿಶ್ವ, ಯಾಕೆ ಏನು ಹುಚ್ಚರಿಯೋ, ಮಗ ಸತ್ತದ, ಹೇಳ್ತೀನಿ ಕೊಲ್ಲಾಕ ಹೇಳ್ತೀನಿ, ರಾಜ್ಯ ಅಲ್ಲಿ ಪಟ್ಟು ಬಂದಿದ್ದು ಏನಿರಲ್ಲ. ಈಗ ನಾ ಹೇಳ್ದಂಗೆ ಕೇಳು, ನನ್ನ ಹೊರತಿನ ಹುಡುಗಿಯರದಲ್ಲ ಅವ್ರನ್ನ ಮದುವೆ ಯಾರು ಅಂದ್ರೆ ನಿನ್ನ ರಾಜ್ಯ ನೀನು ಕೊಡ್ತೀನಿ, ನಿನ್ನ ಮಗನ ಜೀವಂತ ಮಾಡ್ತೀನಿ, ಮತ್ತು ನಿನ್ನ ರಾಜ್ಯಕ್ಕೆ ಹೋಗಿ ಆ ನನ್ನ ಹೊರತಿ ಕನ್ಯರನ್ನ ಮದುವೆ ಆದ ನಿನಗೆಲ್ಲ ಕೊಟ್ಟು ವಿಶ್ವಾಮಿತ್ರ. ಭಲೇ ನಿಮ್ಮ ಹಿರಿಯತನಕ್ಕೆ ಈ ಮಾತು ಯೋಗ್ಯವೇ, ನನ್ನ ರಾಜ್ಯ ಹೋದಡೇನು, ಎನ್ನ ಮಗನು ಸತ್ತರೇನು, ನನ್ನ ಕೈ ಹಿಡಿದ ನಾನೇ ಕೊಂದಡೇನು, ನನ್ನ ಸತ್ಯ ಉಳಿದಡೆ ಸಾಕಿರುತ್ತ ಖಡ್ಗವ ನಿಂತ ಹೊಡಿಲಕ್ಕೆ ತಯಾರಾಗಿ, ನನ್ನ ಸತ್ಯ ಉಳಿದರೆ ಸಾಕಿ ಖಡ್ಗ ಹೊಡಿತಾ ಇರುವಾಗ ಕುತ್ತಿಗೆ ಖಡ್ಗಗಳ ಮಧ್ಯೆ ಕಾಶಿ ವಿಶ್ವನಾಥ ಪ್ರಕಟ ಆಗಿದೆ. ಪ್ರಕಟ ಆದ ಕೂಡಲೇ ಹೊರಬ್ಬರಿ ಎಲ್ಲ ದೇವತೆಗಳು ದೇವಲೋಕದಲ್ಲಿ ಬಂದು ಜೈ ಜೈ ಅನ್ನುತ್ತಾ ಹರಿಶ್ಚಂದ್ರ ಜೈಕಾರ ಮಾಡ. ಹಾಗೇನು ಯಜ್ಞ ಸುಡುಗಾಡ ಭೂಮಿ ಇತ್ತಲ್ಲ, ಸುಡುಗಾಡ ಭೂಮಿ ಅನ್ನೋದು ದೇವತೆಗಳು ಯಜ್ಞ ಮಾಡೋ ಭೂಮಿ ಇತ್ತು. ಇವನು ಖರೀದಿ ಮಾಡಿರ್ತಕ್ಕಂಥ ಇವ ಇದ್ನಲ್ಲ, ಅವ ವೀರಭಾವಕ, ಅವ ಧರ್ಮರಾಜ ಇದ್ದ, ಸಾಕ್ಷಾತ್ ಧರ್ಮರಾಜ. ಇವನು ಹೆಂಡತಿ ಖರೀದಿ ಮಾಡ್ಕೊಂಡು ಅವ ಇದ್ನಲ್ಲ, ಸಾಕ್ಷಾತ್ ಅಗ್ನಿದೇವ ಇದ್ದ. ಅವ್ರನ್ನೆಲ್ಲ ನೇಮಿಸಿದ್ದು. ಕೊನೆಗೆ ಎಲ್ಲರೂ ಜೈಕಾರಗಳು, ಸತ್ಯ ನಿನ್ನ ಸತ್ಯಕ್ಕಾಗಿ ವಶಿಷ್ಠರು ಹೇಳ್ಯಾರಲ್ಲ, ಕನಸಿನಾಗ ಸುಳ್ಳು ಹೇಳುದ್ರತ್ತ, ಸತ್ಯ ಇದೆ ತಿಳ್ಕೊಂಡು 50 ವರ್ಷ ತಪಸ್ಸು ಮಾಡಿ ತಪಫಲವನ್ನು ವಿಶ್ವಾಮಿತ್ರರು ಹರಿಶ್ಚಂದ್ರನಿಗೆ ಧಾರಿಯರು. ಎಲ್ಲ ದೇವತೆ ಕೂಡ ಹರಿಶ್ಚಂದ್ರ ಮಹಾರಾಜರು ಸತ್ಯವನ್ನು ಈ ಸೂರ್ಯಚಂದ್ರವರೆಗೆ ಕಲಿಬೇಕು. ಜೈ ಜೈಕಾರ. ನಿಜವಾಗಿಯೂ ಹರಿಶ್ಚಂದ್ರನ ಮೇಲೆ ಪ್ರೀತಿ ಇರೋರು ಯಾರು? ವಶಿಷ್ಠನಿಗಿಂತಲೂ ಹೆಚ್ಚು ಪ್ರೀತಿ ಇರೋ ವಿಶ್ವಾಮಿತ್ರನೇ. ಯಾಕೆ? ಅವನ ಸತ್ಯವನ್ನು ಜಗತ್ತಿಗೆ ತೋರಿಸಿದ. ಏನು ಮಾಡ್ದ? ಅವನಿಗೆ ರಾಜ್ಯನ ಕಸ್ಕೊಳ್ಳೋ ತಯಾರದನ, ಈ ಕೊಡಾಕ ತಯಾರದ. ಹೆಂಡ್ತಿಗೆ ಮಾರಕ್ಕೂ ಹಚ್ಚಾನ, ಖರೀದಿ ಮಾಡ್ಲಿಕ್ಕೆ ಒಬ್ಬನ ತಯಾರು ಮಾಡ್ಕೊಂಬಂದನ ಮುಂದೆ ಅಗ್ನಿದೇವನನ್ನು. ಖರೀದಿ ಮಾಡೋರಿದ್ದ ಇವೇ ಆಗಿ ಮಾತಾಡಿದ್ದ. ಇವ ತನ್ನೇ ತಾ ಮಾರ್ಕತ್ ನಿಂದ್ರುವಾಗ ಧರ್ಮರಾಜನೇ ವೀರಭಾವಕನ್ನು ಮಾಡಿ ತಂದಲ್ಲಿ ನಿಂದ್ರಿಸ ಅಂತ. ಒಂದು ವೇಳೆ ಯಾರು ಬರ್ತಿದ್ರೆ ಇವ ಏನು ಮಾರ್ಕತಿ ಅಂದ್ರೆ ಹೆಂಡತಿಯನ್ನು ಮಾರಲಿಕ್ಕೆ ಅನುಕೂಲ, ಇವನು ಮಾರಲಿಕ್ಕೆ ಅನುಕೂಲ, ರಾಜ ಕಸಗಳೋ ತಯಾರ, ರಾಜ ಕೊಡಾಕೋ ತಯಾರಂದ್ರೆ ಇವನ ಸತ್ಯವನ್ನು ಉಳಿಸುವುದಕ್ಕಾಗಿ ಕವಿ ರಾಘವಂಕ ಇಷ್ಟು ಅದ್ಭುತವಾದ ಮಹಾಕಾವ್ಯವನ್ನು ಬರ ಹರಿಶ್ಚಂದ್ರ ಮಹಾಪುರಾಣಂ ಅಂತ ತಿಳ್ಕೊಂಡು ಇದೊಂದು ಅದ್ಭುತವಾಗಿರ್ತಕ್ಕಂಥದ್ದು ದೊಡ್ಡ ಮಹಾಕಾವ್ಯ. ಇಂಥ ಮಹಾಕಾವ್ಯವನ್ನು ನಮಗೆ ಎಮ್ಮೆ ಕಚ್ಚಿದ ತಿಳ್ಕೊಂಡು ಅದರ ಭಯಪಟ್ಟ ಹೇಳಿ ಭಯಪಟ್ಟ ಇದನ್ನು ನನ್ನ ಪ್ರವಚನದಲ್ಲಿ ಸುಮಾರು ಒಂದು 100 ಸಲ ಇದನ್ನು ಪ್ರವಚನ ನಾ ಹೇಳಿದ್ದೆ. ಅಂತ ಮಹಾಕಾವ್ಯವನ್ನು ಇವತ್ತಿನ ದಿವಸ ನೀವೆಲ್ಲರೂ ತಿಳಿದು ಸತ್ಯವನ್ನು ಆರಾಧಿಸಕೊಂಡು ಸಾರ್ವಭೌಮೃತವನ್ನು ನಾವೆಲ್ಲದರೂ ನಡೀಬೇಕು ಅಂತೇಳಿ